ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಫೌಂಡೇಶನ್ಗೆ ತುಂಬು ಹೃದಯದ ಸ್ವಾಗತ. ಡಿಯರ್ ಸ್ಟೂಡೆಂಟ್ಸು, ಈಗಾಗಲೇ ನಾವು ಭಾರತದ ಸಂವಿಧಾನದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಆ ಭಾರತದ ಸಂವಿಧಾನದಲ್ಲಿ ಈ ಹಿಂದಿನ ಎಲ್ಲ ತರಗತಿಯಲ್ಲಿ ನಾವೇನು ಅಧ್ಯಯನ ಮಾಡಿದ್ವಿ ಅಂತ ಹೇಳಿದರೆ, ಭಾರತದ ಸಂವಿಧಾನದ ಒಂದು ಐತಿಹಾಸಿಕ ಹಿನ್ನೆಲೆ, ಆಮೇಲೆ ಒಕ್ಕೂಟ ಮತ್ತು ಭೂಪ್ರದೇಶದ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ನಮಗೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಅಂತ ಹೇಳಿದರೆ ಸಿಟಿಜನ್ಶಿಪ್ ಅಂತೇಳಿ. ಈ ಸಿಟಿಜನ್ಶಿಪ್ ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಅತ್ಯಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ. ಭಾರತ ಸಂವಿಧಾನದ 2ನೇ ಭಾಗದಲ್ಲಿ ಸಿಟಿಜನ್ಶಿಪ್ ಬಗ್ಗೆ ನಾವು ಕಾಣ್ತೇವೆ. ಸಂವಿಧಾನದ 5ರಿಂದ 11ರವರೆಗಿನ ವಿಧಿಗಳು ಏನಂತೇಳಿದರೆ ಭಾರತದಲ್ಲಿ ಪೌರತ್ವದ ಬಗ್ಗೆ ಮಾಹಿತಿಯನ್ನು ಕೊಡ್ತವೆ. ಹಾಗಾದರೆ ನಮ್ಮ ಸಂವಿಧಾನ ರಚನಾಕಾರರು ಯಾವ ಒಂದು ಉದ್ದೇಶಕ್ಕೋಸ್ಕರ ಈ ಪೌರತ್ವ ಅನ್ನುವಂಥ ಒಂದು ವಿಷಯವನ್ನು ಹಾಕಿದ್ರು ಅಂತ ಹೇಳಿದರೆ, ಒಂದು, ಪ್ರಪಂಚಾದ್ಯಂತ ಹಲವಾರು ರಾಷ್ಟ್ರಗಳು ಏನು ಮಾಡ್ತಾ ಇದ್ದಾವೆ, ಅಲ್ಲಿರುವಂಥ ನಾಗರಿಕರಿಗೆ ಪೌರತ್ವವನ್ನು ನೀಡ್ತಾ ಇದ್ದಾವೆ, ನಾಗರಿಕತ್ವವನ್ನು ನೀಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಭಾರತೀಯರು ಅಂತೇಳಿ ನಾವು ಕರ್ಕೊಳ್ಬೇಕಾಗಿತ್ತು ಅಂತೇಳಿದರೆ ನಮಗೊಂದು ಐಡೆಂಟಿಟಿ ಬೇಕಲ್ವಾ, ಆ ಉದ್ದೇಶಕ್ಕೋಸ್ಕರನೇ ಈ ಪೌರತ್ವ ಅಂತಕ್ಕಂಥ ಒಂದು ಚಾಪ್ಟರನ್ನು ಹಾಕಿದ್ದಾರೆ. ಹಾಗಾದರೆ ಇಲ್ಲಿ ಪೌರತ್ವದ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋಕ್ಕಿಂತ ಮುಂಚೆ 2 ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಬೇಕು. ನಾವು ಯಾವುದು 2 ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಪೌರತ್ವವನ್ನು 2 ರೀತಿಯಲ್ಲಿ ವಿಂಗಡಣೆ ಮಾಡಿದಾಗ ಇಲ್ಲಿ ಏಲಿಯನ್ಸ್ ಅಂತೇಳಿ ಬರ್ತಾರೆ, ಸಿಟಿಜನ್ಸ್ ಅಂತೇಳಿ ಬರ್ತಾರೆ. ವೆರಿ ಇಂಪಾರ್ಟೆಂಟ್ ರೀ, ಏಲಿಯನ್ಸ್ ಮತ್ತು ಸಿಟಿಜನ್ಸ್ ಅಂತೇಳಿ ಬರ್ತಾರೆ. ಇಲ್ಲಿ ಏಲಿಯನ್ಸ್ ಅಂತ ಹೇಳಿದರೆ ಫಾರಿನರ್ಸು ಅಥವಾ ಪರಕೀಯರು, ವೈರಿ ರಾಷ್ಟ್ರದವರನ್ನು ನಾವೇನು ಕರಿತೀವಿ, ಏಲಿಯನ್ಸ್ ಅಂತೇಳಿ ಕರಿತೀವಿ. ಇಲ್ಲಿದೆ ನೋಡ್ರಿ, ಏಲಿಯನ್ಸ್ ಅಂತ ಹೇಳಿದರೆ ಫಾರಿನರ್ಸು, ಪರಕೀಯ ರಾಷ್ಟ್ರದವರು. ಹಾಗಾದರೆ ಇಂತಹ ಏಲಿಯನ್ಸ್ರವರನ್ನು, ಈ ರೀತಿ ಪರಕೀಯರು ಅಥವಾ ವಿದೇಶಿಯರನ್ನು ನಾವೇನು ಮಾಡ್ತೀವಿ, 2 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಬಂದ್ಬಿಟ್ಟು ಫ್ರೆಂಡ್ಲಿ ಏಲಿಯನ್ಸ್ ಅಂತೇಳಿ, ಇನ್ನೊಂದು ಬಂದ್ಬಿಟ್ಟು ಎನಿಮಿ ಏಲಿಯನ್ಸ್ ಅಂತೇಳಿ. ಇಲ್ಲಿ ಫ್ರೆಂಡ್ಲಿ ಏಲಿಯನ್ಸ್ ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟು. ಇಲ್ಲೇನಾಗುತ್ತೆ, ನಮ್ಮ ದೇಶದೊಂದಿಗೆ ಅತ್ಯಂತ ಹೆಚ್ಚು ಸೌಹಾರ್ದಯುತವಾಗಿ ನೇಬರಿಂಗ್ ಕಂಟ್ರಿ ಅಂತೇಳಿ ಮಾತಾಡ್ತೇವಲ್ಲ, ಅಂತಹ ದೇಶವನ್ನು ನಾವು ಫ್ರೆಂಡ್ಲಿ, ಮಿತ್ರತ್ವವನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಫಾರ್ ಎಕ್ಸಾಂಪಲ್ USA, ಜಪಾನ್, ಆಸ್ಟ್ರೇಲಿಯಾ, ಇವೆಲ್ಲ ಏನ್ರಿ ನಮ್ಮ ಭಾರತ ದೇಶದೊಂದಿಗೆ ಅತ್ಯಂತ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾವೆ. ಹಾಗಾಗಿ ಪೌರತ್ವದಲ್ಲಿ ಏನು ಮಾಡಿದ್ದೇವೆ, ನಾವು ಆ ದೇಶಗಳಿಗೆ ಕೆಲವೊಂದಿಷ್ಟು ಕನ್ಸೆಷನ್ಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಎನಿಮಿ ಕಂಟ್ರಿಗಳು, ಎನಿಮಿ ಅಂದ ತಕ್ಷಣ ನಮ್ಮ ಗೊತ್ತಾಗೇ ಬಿಡುತ್ತೆ ನಮಗೆ, ವೈರಿ ರಾಷ್ಟ್ರದವರು ಅಂತೇಳಿ ಮಾತಾಡ್ತೇವೆ ನಾವು. ಅಂಥ ವೈರಿ ರಾಷ್ಟ್ರಗಳಂತೇಳಿದರೆ ಫಸ್ಟ್ ಪ್ಲೇಸ್ನಲ್ಲಿ ಇರ್ತಕ್ಕಂಥದ್ದೇ ಪಾಕಿಸ್ತಾನ, ಸೆಕೆಂಡ್ ಪ್ಲೇಸ್ನಲ್ಲಿ ಇರ್ತಕ್ಕಂಥದ್ದು ಚೈನಾ. ಇಂತಹ ಕೆಲವೊಂದಿಷ್ಟು ದೇಶಗಳನ್ನು ನಾವೇನು ಮಾಡಿದ್ದೀವಿ, ಈ ಪೌರತ್ವ ವಿಷಯದಲ್ಲಿ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಿದ್ದೇವೆ. ಅವೆಲ್ಲ ವಿಚಾರಗಳನ್ನು ಮಾತಾಡ್ತಾ ಹೋಗ್ತೇನೆ ನಾನು. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದೇನೆಂದರೆ, ಒಂದು ಏಲಿಯನ್ಸ್ ಬಗ್ಗೆ ತಿಳ್ಕೊಂಡಿವಿ ನಾವು, ಫ್ರೆಂಡ್ಲಿ ಏಲಿಯನ್ಸ್, ಇನ್ನೊಂದು ಎನಿಮಿ ಏಲಿಯನ್ಸ್. 2ರ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಇವಾಗ 2ನೇ ಕಾನ್ಸೆಪ್ಟ್ ಏನಂದರೆ ಇಂಡಿಯನ್ಸ್ ರೀ. ಇಲ್ಲಿ ಭಾರತೀಯರು ಅಂತೇಳಿ ಕರಿತೇವೆ. ಹಾಗಾದರೆ ಸರ, ಭಾರತೀಯರು ಅಂತೇಳಿ ಯಾವ ರೀತಿ ಕರಿಬೇಕಾಗ್ತದೆ, ನಾವು ಭಾರತೀಯರು ಅಂತೇಳಿ ಗುರುತಿಸ್ಕೊಳ್ಬೇಕಾಗಿತ್ತು ಅಂತೇಳಿದ್ರೆ ಯಾವೆಲ್ಲ ಮಾನದಂಡಗಳನ್ನು ಸಂವಿಧಾನ ರಚನಾಕಾರರು ಹಾಕಿದ್ದಾರೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟು ಫಂಡಮೆಂಟಲ್ ರೈಟ್ಸ್ನಲ್ಲಿ ಬರ್ತಕ್ಕಂತಹ ವಿಧಿಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದು UPSC ಪ್ರಿಲಿಮ್ಸ್ ಆಗಿರ್ಬೋದು, KPSC ಪ್ರಿಲಿಮ್ಸ್ ಆಗಿರ್ಬೋದು, ಜೊತೆಗೆ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಇಂಪಾರ್ಟೆಂಟು ಈ ವಿಧಿಗಳು. ಯಾಕೆ ಅಂತೇಳಿದರೆ, ಇಲ್ಲಿ ಇಂಡಿಯನ್ ಸಿಟಿಜನ್ಸ್ ಅಂತೇಳಿ ಯಾಕೆ ಕರೀತಾರೆ ಅಂತೇಳಿದರೆ, ಒಂದು, ವಿಧಿ 15ರ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನು ಜಾತಿ, ಧರ್ಮ, ಜನಾಂಗದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರ್ದು. ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವನನ್ನು ನಾವೇನು ಯಾವುದೇ ಒಂದು ಜಾತಿ ಆಧಾರದ ಮೇಲೆ ಅವನನ್ನು ದೂಷಿಸಬಾರ್ದು, ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ಅವನನ್ನು ನಾವು ವಿಂಗಡಣೆ ಮಾಡಬಾರ್ದು, ಜನಾಂಗದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ಈ ಹಕ್ಕನ್ನು ಏಲಿಯನ್ಸ್ಗಳಿಗೆ ಕೊಟ್ಟಿಲ್ಲ. ಓನ್ಲಿ ಏನಂತೇಳಿದ್ರೆ ಭಾರತೀಯರಿಗೆ ಮಾತ್ರ ಈ ಹಕ್ಕನ್ನು ಕೊಟ್ಟಿದೆ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಅಂತ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಆಫ್ಲೈನ್ ಕ್ಲಾಸ್ ಮಾಡಿದಾಗ ನಾವೇನು ಮಾಡ್ತೀವಿ, ಇಲ್ಲಿರ್ತಕ್ಕಂಥ ಇಂಡಿಯನ್ ಸಿಟಿಜನ್ಸ್ ಯಾರಾದರೂ ಬರ್ಬೋದು, ಯಾವುದೇ ಜಾತಿಯವರು, ಯಾವುದೇ ಧರ್ಮದವರು, ಜನಾಂಗದವರು, ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಜನ್ಮಸ್ಥಳದಲ್ಲಿ ಅವ್ರು ಹುಟ್ಟಿದ್ರೂ ಸಹಿತ ಆಫ್ಲೈನ್ ತರಗತಿಯಲ್ಲಿ ಬಂದು ಕಲಿಬೋದು ಅವರು. ಅಂದರೆ ಇಲ್ಲಿ ಯಾಕೆ ಹೇಳಿದೆ ಈ ವಿಷಯ ಅಂತೇಳಿದರೆ, ಅವರನ್ನು ನಾವು ಯಾವುದೇ ರೀತಿ ತಾರತಮ್ಯವನ್ನು ಮಾಡೋದಿಲ್ಲ, ನೆನ್ಪಿಟ್ಕೊಳ್ರಿ. ಹಾಗಾದರೆ
ಇನ್ನು ನೆಕ್ಸ್ಟು 16ನೇ ವಿಧಿ ಏನು ಹೇಳುತ್ತೆ, ಇದು ಕೂಡ ಏಲಿಯನ್ಸಿಗೆ ಕೊಟ್ಟಿಲ್ಲ, ಫ್ರೆಂಡ್ಲಿ ಏಲಿಯನ್ಸ್ಗೂ ಇಲ್ಲ, ಎನಿಮಿ ಏಲಿಯನ್ಸ್ಗೂ ಇಲ್ಲ. ಇದು ಈ ಹಕ್ಕು. ಈ ಉದ್ಯೋಗದಲ್ಲಿ ಸಮಾನತೆ ಅಂದರೆ ಇಲ್ಲಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಉದ್ಯೋಗವನ್ನು ಪಡ್ಕೊಳ್ಬೋದು. ದೇಶದಲ್ಲಿ ಯಾರನ್ನು ಕೂಡ ನಾವು ಡಿಸ್ಕ್ರಿಮಿನೇಷನ್ ಮಾಡಿಲ್ಲ. ಹಾಗಾದರೆ ಒಂದು ವೇಳೆ ಈ ಹಕ್ಕನ್ನು ನಾವು ಬೇರೆ ಒಂದು ಏಲಿಯನ್ಸ್ಗಳಿಗೆ ಕೊಟ್ಟರೆ ಫರ್ ಇಯರ್ UPSC ಎಷ್ಟು ಕಾಲ್ ಮಾಡುತ್ತಪ್ಪ, UPSC ಪರ್ ಇಯರು 800 ಏನೋ ಸಮಥಿಂಗ್ ಹುದ್ದೆಗಳನ್ನು ಕಾಲ್ ಮಾಡುತ್ತೆ, ನೋಟಿಫಿಕೇಶನ್ ಮಾಡುತ್ತೆ. ಅದರಲ್ಲಿ 10 ಲ್ಯಾಕ್ ಜನ ಅಪ್ಲಿಕೇಶನ್ಸೇ ಬರ್ತವೆ, 10 ಲ್ಯಾಕ್ ಅಪ್ಲಿಕೇಶನ್ಸೇ ಬರ್ತವೆ. ಹೀಗಿದ್ದಾಗ ಇಲ್ಲೇನಾಗುತ್ತೆ ಅಂತೇಳಿದರೆ, ಒಂದು ವೇಳೆ ಎನಿಮಿ ಏಲಿಯನ್ಸು ಫ್ರೆಂಡ್ಲಿ ಏಲಿಯನ್ಸಿಗೆ ಕೊಟ್ಬಿಟ್ರೆ, ಇವಾಗಲೇ ಚೈನಾ ನೋಡಿರ್ಬೋದು ನೀವು, ಚೈನಾ ರಾಷ್ಟ್ರ ಒಲಿಂಪಿಕ್ನಲ್ಲಿ ಅತಿ ಹೆಚ್ಚು ಅಗ್ರಮಾನ್ಯ ಸ್ಥಾನದೊಳಗಡೆ ಅದ. ಅದೇನು ಮಾಡಿಬಿಡುತ್ತೆ, ಮಕ್ಕಳು ಹುಟ್ಟಿದ ತಕ್ಷಣ UPSC ಓದಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅಂದರೆ ಅಷ್ಟೊಂದು ಮಾನ್ಯತೆಯನ್ನು ಕೊಡ್ತದ. ಹೀಗಾಗಿ ನಾವೇನು ಮಾಡಿದ್ದೀವಿ, ಕೇವಲ ಇಂಡಿಯನ್ ಸಿಟಿಜನ್ಸಿಗೆ ಮಾತ್ರ ಈ ಉದ್ಯೋಗದಲ್ಲಿ ಸಮಾನತೆ ಅಂತಕ್ಕಂಥ ಒಂದು ಹಕ್ಕನ್ನು ನೀಡಿದ್ದೇವೆ ನಾವು, ನೆನಪಿಟ್ಕೊಳ್ರಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅಂದರೆ ಇಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರಮೇಷನ್ ಅಂತೇಳಿ ಕರಿತೀವಿ ನಾವು. ಅಂದರೆ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ರೈಟ್. ಅಂದರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾತನಾಡುವಂಥ ಹಕ್ಕಿದೆ, ತನ್ನಲ್ಲಿರ್ತಕ್ಕಂಥ ಭಾವನೆಗಳನ್ನು ಅಭಿವ್ಯಕ್ತಪಡಿಸುವಂಥ ಹಕ್ಕಿದೆ. ಈ ಹಕ್ಕನ್ನು ನಾವು ಯಾವುದೇ ಒಂದು ಕಾರಣಕ್ಕೂ ಸಹಿತ ಬೇರೆ ಒಂದು ಏಲಿಯನ್ಸ್ಗಳಿಗೆ ಕೊಟ್ಟಿಲ್ಲ, ಪರಕೀಯ ರಾಷ್ಟ್ರದವ್ರಿಗೆ ಕೊಟ್ಟಿಲ್ಲ. ಸರ್ ಯಾಕೆ ಕೊಟ್ಟಿಲ್ಲ ಅಂತೇಳಿ ಕೇಳಿದರೆ, ಇಲ್ಲಿ ಪಾಕಿಸ್ತಾನಿಗೆ ಒಂದು ವೇಳೆ ಕೊಟ್ಬಿಟ್ರೆ, ಪಾಕಿಸ್ತಾನದವ್ರಿಗೆ ಫ್ರೀಡಮ್ ಆಫ್ ರೈಟು, ಆಮೇಲೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನು, ಇವೆಲ್ಲ ಹಕ್ಕುಗಳನ್ನು ಕೊಟ್ಟುಬಿಟ್ರೆ ಪಾಕಿಸ್ತಾನ ಏನು ಮಾಡುತ್ತಪ್ಪ, ನಮ್ಮ ಭಾರತಕ್ಕೆ ಬಂದ್ಬಿಟ್ಟು ಕಾಶ್ಮೀರ ನಮ್ಮ ಅವಿಭಾಜ್ಯ ಅಂಗ ಅಂತೇಳಿ ಹೇಳ್ತದ, ಹೋರಾಟವನ್ನು ಮಾಡ್ತದ. ಇದರಿಂದ ಏನಾಗುತ್ತೆ, ನಮ್ಮ ದೇಶದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗ್ತದ. ಆ ಉದ್ದೇಶಕ್ಕೋಸ್ಕರ ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳನ್ನು ನಮ್ಮ ಸಂವಿಧಾನ ರಚನಾಕಾರರು ಈ ಪೌರತ್ವಗಳಲ್ಲಿ ಹಾಕಿದ್ದಾರೆ, ನೆನಪಿಟ್ಕೊಡ್ರಿ. ಓಕೆ, ಹಾಗಾದರೆ ಇನ್ನೂ ಒಂದು 29ರಿಂದ 39ರವರೆಗಿನ ವಿಧಿಗಳು ಸಹಿತ ಏನಂತೇಳಿದರೆ, ಇಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕಿನ ಬಗ್ಗೆ ಮಾಹಿತಿ ಕೊಡ್ತವೆ. ಶೈಕ್ಷಣಿಕ ಮತ್ತು ಅಂದರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೇ ಒಂದು ಧರ್ಮದವನಾದರೂ ಸಹಿತ ಶಿಕ್ಷಣವನ್ನು ಪಡ್ಕೊಳ್ಬೋದು, ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆಗಳನ್ನು ನಿರ್ಮಿಸ್ಬೋದು. ಅದರಲ್ಲಿ ನಾವು ಯಾವುದೇ ರೀತಿಯಾಗಿ ಏಲಿಯನ್ಸ್ಗಳಿಗೆ ಅವಕಾಶ ಕೊಟ್ಟಿಲ್ಲ, ನೆನಪಿಟ್ಕೊಡ್ರಿ. ಒಂದು ಇಲ್ಲಿ ನೋಡಿ 15 ಬಂದ್ಬಿಟ್ಟು 15, 16, ಓಕೆ, 19, ಓಕೆ, 29, ಇನ್ನೊಂದು 39. ಈ ವಿಧಿಗಳೇನು ಹೇಳಿದ್ನಲ್ಲ, ಈ ವಿಧಿಗಳು ಕೇವಲ ಇಂಡಿಯನ್ ಸಿಟಿಜನ್ಸಿಗೆ ಮಾತ್ರ ಅದಾವೆ, ನೆನ್ಪಿಟ್ಕೊಡ್ರಿ. ಈ ವಿಧಿಗಳೇನು ಕೇವಲ ಇಂಡಿಯನ್ ಸಿಟಿಜನ್ಸಿಗೆ ಮಾತ್ರ ಅದಾವೆ, ಬೇರೆದವ್ರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ವೆರಿ ವೆರಿ ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟು. ಇಷ್ಟು ನೀವು ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಇಲ್ಲಿ ಭಾರತೀಯರ ಪೌರರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಇನ್ನು ಪೌರತ್ವದಲ್ಲಿ ಬರ್ತಕ್ಕಂತಹ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದರೆ ನೆನ್ಪಿಟ್ಕೊಡ್ರಿ. ಈಗಾಗಲೇ ಡಿಯರ್ ಸ್ಟೂಡೆಂಟ್ಸ್ ನಾವೇನು ಅರ್ಥ ಮಾಡ್ಕೊಂಡ್ವಿ, ಇಲ್ಲಿ ಒಂದೇನಂತೇಳಿದರೆ ಏಲಿಯನ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಓಕೆ, 2 ವಿಭಾಗ ಮಾಡಿದ್ವಿ. ಇನ್ನು ಸಿಟಿಜನ್ಸು ಅಂದರೆ ಭಾರತೀಯ ಸಿಟಿಜನ್ಸು ಮತ್ತು ಪರಕೀಯರ ನಡುವೆ ಇರತಕ್ಕಂತಹ ವ್ಯತ್ಯಾಸದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಹಾಗಾದರೆ ಈ ಪೌರತ್ವದಲ್ಲಿ ಬರ್ತಕ್ಕಂತಹ ಮುಂದಿನ ಒಂದು ಕಾನ್ಸೆಪ್ಟ್ ಯಾವುದು ಅಂತೇಳಿದರೆ ವೆರಿ ಇಂಪಾರ್ಟೆಂಟು. ನಮ್ಮಲ್ಲಿ ಸಂಸತ್ತು ಅಂತೇಳಿ ನಾವು ಮಾತಾಡ್ತೇವೆ ಸ್ನೇಹಿತರೆ. ಸಂಸತ್ತು ಅಂತೇಳಿ ನಾವು ಮಾತಾಡ್ತೇವೆ. ನಮ್ಮಲ್ಲಿ ಪಾರ್ಲಿಮೆಂಟು, ಓಕೆ, ಲೋಕಸಭೆ, ರಾಜ್ಯಸಭೆ, ಈ 3 ವಿಷಯಗಳ ಬಗ್ಗೆ ನಾನು ಮುಂದಿನ ತರಗತಿಗಳಲ್ಲಿ ಮಾತಾಡ್ತೇನೆ. ಬಟ್ ಇವಾಗ ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ಇಲ್ಲಿ ಸಂಸತ್ತು ಅಂದರೆ 3 ಬರ್ತವೆ, ಪ್ರೆಸಿಡೆಂಟು, ಇಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ, ಇವು 3 ಬರ್ತವೆ. ಹಾಗಾದರೆ ಇಲ್ಲೇನು ಮಾಡ್ಬೋದು, ಪೌರತ್ವದ ಬಗ್ಗೆ ಕಾಯ್ದೆ ಕಾನೂನುಗಳನ್ನು ಮಾಡ್ತಕ್ಕಂತಹ ಒಂದು ಹಕ್ಕನ್ನು ಇವ್ರಿಗೆ ನೀಡಲಾಗಿದೆ. ಪೌರತ್ವದ ಬಗ್ಗೆ ಕಾಯ್ದೆ ಕಾನೂನುಗಳನ್ನು ಮಾಡಬಹುದು. ಅದೇ ರೀತಿಯಾಗಿ ನಮ್ಮ ಸಂವಿಧಾನದಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಾವು ಪೌರತ್ವದ ಕುರಿತು ಹಲವಾರು ರೀತಿಯಾಗಿರ್ತಕ್ಕಂಥ ಅಮೆಂಡ್ಮೆಂಟ್ಗಳನ್ನು ಸಂಸತ್ತು ಮಾಡ್ಕೊತ ಬರ್ತಾ ಇದೆ. ಹಲವಾರು ರೀತಿಯಾಗಿರ್ತಕ್ಕಂಥ ತಿದ್ದುಪಡಿಗಳನ್ನು ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ 1955ರ ಒಂದು ತಿದ್ದುಪಡಿ ಏನಿದೆ ಅಲ್ರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಪೌರತ್ವದಲ್ಲೇ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ಇಲ್ಲಿ ಈ ಒಂದು ತಿದ್ದುಪಡಿಯಲ್ಲಿ ಏನು ಮಾಡ್ತದೆ ಅಂತೇಳಿದರೆ, ಸಂಸತ್ತು ಪೌರತ್ವವನ್ನು 2 ರೀತಿಯಾಗಿ ವಿಂಗಡಣೆ ಮಾಡ್ತದೆ. ಒಂದು, ಪೌರತ್ವವನ್ನು ಯಾವ ರೀತಿಯಾಗಿ ಪಡ್ಕೊಳ್ಬೇಕ್ರಿ ನಾವು ದೇಶದಲ್ಲಿ ಪೌರತ್ವವನ್ನು, ಭಾರತ ದೇಶದಲ್ಲಿ ಪೌರತ್ವವನ್ನು ಯಾವ ರೀತಿಯಾಗಿ ನಾವು ಪಡೆದುಕೊಳ್ಬೇಕು. ಇನ್ನೊಂದು, ಪೌರತ್ವವನ್ನು ಯಾವ ರೀತಿಯಾಗಿ ಕಳೆದುಕೊಳ್ಳಬೇಕು.
ಈ ರೀತಿಯಾಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಈ ಸಿಟಿಜನ್ಶಿಪ್ ಆ್ಯಕ್ಟ್ನಲ್ಲಿ ಹಾಕಲಾಗಿದೆ. ಹಾಗಾದರೆ ಇದಕ್ಕೆ ನಾವು ಅಕ್ವೈಜೇಷನ್ ಅಂತೇಳಿ ಕರಿತೀನಿ. ಅಕ್ವೈಜೇಷನ್ ಅಂದ್ರೆ ಪೌರತ್ವವನ್ನು ಪಡೆದುಕೊಳ್ಳುವುದು. ಇಂಗ್ಲೀಷ್ನಲ್ಲಿ ಏನಂತಾರೆ ಇದಕ್ಕೆ? ಅಕ್ವೈಜೇಷನ್, ಪೌರತ್ವವನ್ನು ಪಡಿತಕ್ಕಂಥ ವಿಧಾನ. ಹಾಗಾದರೆ ನಮ್ಮಲ್ಲಿ ಯಾವ ರೀತಿಯಾಗಿ ನಾವು ಪೌರತ್ವವನ್ನು ಪಡ್ಕೊಳ್ಬೋದು? ಓಕೆ, ಒಂದು ಜನನದ ಮೂಲಕ, ಹುಟ್ಟಿನಿಂದ ನಾವು ಪೌರತ್ವವನ್ನು ಪಡ್ಕೊಳ್ಬೋದು. ಎಲ್ಲಿ? ನಮ್ಮ ದೇಶದಲ್ಲಿ. ಇನ್ನೆರಡನೇದು ಬೈ ರಿಜಿಸ್ಟ್ರೇಷನ್, ಅಂದರೆ ನೋಂದಾವಣೆ ಮಾಡಿಕೊಳ್ಳುವುದರ ಮೂಲಕ ನಾವು ಪೌರತ್ವವನ್ನು ಪಡೆದುಕೊಳ್ಬೋದು. ಇನ್ನು ಮೂರನೇದು ಬೈ ಅಕ್ವೈರಿಂಗ್ ಟೆರಿಟರಿ, ಅಂದರೆ ಇಲ್ಲಿ ಭೂ ಪ್ರದೇಶಗಳ ಒಂದು ವಿಲೀನ ಮಾಡುವುದರ ಮೂಲಕವಾಗಿ ಪೌರತ್ವವನ್ನು ಪಡೆದುಕೊಳ್ಬೋದು. ಇನ್ನು ನಾಲ್ಕನೇದು ಸಹಜೀಕೃತ, ಬೈ ನ್ಯಾಚುರಲೈಸೇಷನ್, ನೈಸರ್ಗಿಕವಾಗಿ ಪೌರತ್ವವನ್ನು ಪಡೆದುಕೊಳ್ಬೋದು. ಬೈ ಡೀಸೆಂಟ್ ಅಂತ ಹೇಳಿದರೆ ವಂಶ ಪಾರಂಪರವಾಗಿ ಪೌರತ್ವವನ್ನು ಪಡ್ಕೊಳ್ಬೋದು. ಇವೇನು ಹೇಳಿದ್ನಲ್ಲ, ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಪ್ರಿಲಿಮ್ಸ್ನಲ್ಲಿ ಈಗಾಗಲೇ ಪ್ರಶ್ನೆ ಕೇಳಿದ್ದಾರೆ ಪೌರತ್ವದ ಬಗ್ಗೆ. ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನಗಳಲ್ಲಿ ಈ ಕೆಳಗಿನ ಯಾವುದಲ್ಲ ಅಂತೇಳಿ ಕೊಡ್ತಾನೆ. ಅದರಲ್ಲಿ 4 ಆಪ್ಷನ್ಸ್ ಕೊಡ್ತಾನೆ. 4 ಆಪ್ಷನ್ಸ್ ಕೊಟ್ಟು ಅದರಾಗ ಒಂದು ಬರದೇ ಇರತಕ್ಕಂಥ, ಅಂದರೆ ಪೌರತ್ವವನ್ನು ಪಡೆಯುವ ಒಂದು ವಿಧಾನಗಳಲ್ಲಿ ಬರದೇ ಇರತಕ್ಕಂತಹ ಒಂದು ಫ್ಯಾಕ್ಟನ್ನು ಹಾಕ್ತಾನೆ. ನೀವು ಸರಿಯಾಗಿ ಓದಲಿಲ್ಲ ಅಂತೇಳಿದರೆ ಇದರಲ್ಲಿ 1 ಅಂಕ ಕಳ್ಕೊತೀರಿ. ಆ ಉದ್ದೇಶಕ್ಕೋಸ್ಕರ ಇದನ್ನು ವೆರಿ ಈಸಿಯಾಗಿ ನೆನಪಿಟ್ಕೋಬೋದು ನೀವು. ಯಾವ ರೀತಿ ಅಂತ ಹೇಳಿದರೆ, ಬಿ ಅಂದರೆ ಬರ್ತು, ಓಕೆ, ಆರ್ ಅಂದರೆ ರಿಜಿಸ್ಟ್ರೇಷನ್ನು, ಓಕೆ, ಇಲ್ಲಿ ಎ ಅಂದರೆ ಅಕ್ವೈರಿಂಗು, ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಎನ್ ಅಂದರೆ ನ್ಯಾಚುರಲೈಸೇಷನು, ಓಕೆ, ಡಿ ಅಂದರೆ ಡೀಸೆಂಟು. ಬ್ರ್ಯಾಂಡ್ ಅಂತೇಳಿ ನೀವು ನೆನಪಿಟ್ಕೊಂಡ್ಬಿಟ್ರೆ ಇದೇನಾಗ್ಬಿಡುತ್ತೆ, ನಿಮ್ಮ ಮೆಮ್ರಿ ಒಳಗಡೆ ಸ್ಟಾಕ್ ಆಗ್ತದೆ. ಆ ಉದ್ದೇಶಕ್ಕೋಸ್ಕರ ಬ್ರ್ಯಾಂಡ್ ಅಂತಕ್ಕಂಥದ್ದೇನು, ಪೌರತ್ವವನ್ನು ಪಡಿತಕ್ಕಂತಹ ವಿಧಾನಗಳು. ಹಾಗಾದರೆ ಡಿಯರ್ ಸ್ಟೂಡೆಂಟ್ಸು, ಇಲ್ಲಿ 1955ರ ಪೌರತ್ವ ಕಾಯ್ದೆ, ಈ ಕೆಳಗಿನ ಯಾವ ಕಾಯ್ದೆ ಅಂತ ಕೇಳಿದರೆ 1955ರ ಪೌರತ್ವ ಕಾಯ್ದೆ ನೆನಪಿಟ್ಕೊಳ್ರಿ. ಹಾಗಾದರೆ ಇಲ್ಲಿ ಪೌರತ್ವವನ್ನು ಪಡಿತಕ್ಕಂಥ ವಿಧಾನಗಳ ಬಗ್ಗೆ ನಾವೇನು ಮಾಡಿದ್ವಿ, ತಿಳ್ಕೊಂಡ್ವಿ. ಹಾಗಾದರೆ ಈ ವಿಧಾನಗಳ ಬಗ್ಗೆ ಎಷ್ಟು ವಿಧಾನಗಳದಾವ್ರಿ? 5 ವಿಧಾನಗಳದಾವೆ. 5 ವಿಧಾನಗಳ ಮೂಲಕ ಪೌರತ್ವವನ್ನು ನಾವು ಪಡ್ಕೊಳ್ಬೋದು. ಹಾಗಾದರೆ ಈಗೇನು ಮಾಡೋಣ, ಒಂದೊಂದು ವಿಧಾನಗಳ ಬಗ್ಗೆನೂ ನಾವೇನು ಮಾಡೋಣ, ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದರೆ ನಾನು ಮುಂದೆ ಹೋಗ್ತೇನೆ. ಇವಾಗ ಇಲ್ಲಿ ಒಂದನೇದ್ದು ಜನನದ ಮೂಲಕ, ಬೈ ಬರ್ತ್ ಅಂತೇಳಿ ಮಾತಾಡ್ತೀವಿ ನಾವು. ಬೈ ಬರ್ತ್, ಜನನದ ಮೂಲಕ ಪೌರತ್ವವನ್ನು ಪಡ್ಕೊಳ್ತಕ್ಕಂಥದ್ದು ಬೈ ಬರ್ತ್, ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಪಡ್ಕೊಳ್ಬೋದ್ರಿ? ನಮ್ಮ ದೇಶದ ಒಳಗಡೆ, ಭಾರತ ದೇಶದಲ್ಲಿ ಯಾವ ರೀತಿಯಾಗಿ ನಾವು ಜನನದ ಮೂಲಕ ಪೌರತ್ವವನ್ನು ಪಡ್ಕೊಳ್ಬೋದು? ಈಗಾಗಲೇ ಭಾರತ ಏನಾಗಿತ್ತು, 1947ನಲ್ಲಿ ಏನಾಗಿತ್ತು, ಸ್ವಾತಂತ್ರ್ಯ ಸಿಕ್ಕಿತ್ತು. ನಮಗೆ ಸಿಕ್ಕರೂ ಸಹಿತ ಅಲ್ಲಿ ಪೌರತ್ವದ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆ ಆಗಿತ್ತು. ಆ ಉದ್ದೇಶಕ್ಕೋಸ್ಕರನೇ ಇದನ್ನು ಹಾಕಿದ್ದು, ಜನನದ ಮೂಲಕ ಪೌರತ್ವ. ಇಲ್ಲಿ ಜನನದ ಮೂಲಕ ಯಾವ ರೀತಿ ಪೌರತ್ವ ಪಡ್ಕೊಳ್ಬೋದು ಅಂತೇಳಿದ್ರೆ, ಫಸ್ಟ್ ನೀಟಾಗಿ ಓದ್ತೇನೆ ಕೇಳ್ರಿ. 1950 ಜನವರಿ 26ರಿಂದ ಹಿಡ್ಕೊಂಡು ಜುಲೈ 1987ರ ಒಳಗೆ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಭಾರತೀಯ ಪೌರ ಆಗ್ತಾನೆ. ನೆನಪಿಟ್ಕೊಳ್ರಿ. ಇಲ್ಲಿ 1950 ಜನವರಿ 26 ಅಂದರೆ ಗಣರಾಜ್ಯೋತ್ಸವ ದಿನ ಆಚರಣೆ ಮಾಡ್ತೀವಿ ನೋಡ್ರಿ ನಾವು, ರಿಪಬ್ಲಿಕ್ ಡೇ. ಅಲ್ಲಿಂದ ಹಿಡ್ಕೊಂಡು ಜುಲೈ 1, 1987ರ ಒಂದು ಇಸ್ವಿಯವರೆಗೂ ಸಹಿತ ಆ ವ್ಯಕ್ತಿ ಭಾರತದಲ್ಲಿ ಹುಟ್ಟಿರಬೇಕು, ಭಾರತದಲ್ಲಿ ಜನನ ಆಗಿರಬೇಕು. ಅಂಥವನಿಗೆ ನಾವೇನು ಮಾಡ್ತೇವೆ, ಇಂಡಿಯನ್ ಸಿಟಿಜನ್ಶಿಪ್ ಕೊಡ್ತೇವೆ. ಭಾರತೀಯ ಪೌರತ್ವವನ್ನು ನಾವು ಆ ವ್ಯಕ್ತಿಗೆ ಕೊಡ್ತೇವೆ. ನೆನಪಿಟ್ಕೊಳ್ರಿ. ಹಾಗಾದರೆ ಇಲ್ಲಿ ಒಂದು ಪಾಯಿಂಟ್ ಹಾಕ್ತಾರೆ ಇಲ್ಲಿ, ಅಂದರೆ ಇನ್ನೊಂದು ಇನ್ಫಾರ್ಮೇಷನ್ ಬರ್ತಿಲ್ಲ. ಜುಲೈ 1, 1987ರಿಂದ ಹಿಡ್ಕೊಂಡು ಡಿಸೆಂಬರ್ 3, 2004ರವರೆಗೂ ಏನಂತೇಳಿದ್ರೆ, ತಂದೆ ತಾಯಿ ಏನದಾರಲ್ರಿ, ಪೇರೆಂಟ್ಸ್, ಅದರಲ್ಲಿ ಇಬ್ಬರಲ್ಲಿ ಒಬ್ಬರು ಏನಾಗಿರಬೇಕು, ಭಾರತದ ಪ್ರಜೆ ಆಗಿರಬೇಕು. ಓಕೆ, ಇಲ್ಲಿ ಏನಾಗಿತ್ತು, 1950 ಜನವರಿ 26, 1987ರ ಒಳಗಡೆ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಏನೋ ಭಾರತೀಯ ಪೌರ. ಇನ್ನೊಂದು ಕಂಡೀಷನ್ ಹಾಕ್ತಾರೆ ಅಲ್ಲಿ, ಏನಂದರೆ ಜುಲೈ 1, 1987ರಿಂದ ಹಿಡ್ಕೊಂಡು ಡಿಸೆಂಬರ್ 3, 2004ರವರೆಗೂ ಏನಾದರೂ ಆ ವ್ಯಕ್ತಿ ಜನಿಸಿದರೆ ಆ ವ್ಯಕ್ತಿಯ ಪೇರೆಂಟ್ಸ್ ಇಬ್ಬರಲ್ಲಿ ಒಬ್ಬರು, ತಂದೆಯರು ಆಗಿರ್ಬೋದು, ಓಕೆ, ಇಲ್ಲಿ ಮದರರು ಆಗಿರ್ಬೋದು, ಇಬ್ಬರಲ್ಲಿ ಒಬ್ಬರು ಏನಾಗಿರಬೇಕು, ಭಾರತದ ಪ್ರಜೆ ಆಗಿರಬೇಕು, ಇಂಡಿಯನ್ ಸಿಟಿಜನ್ಶಿಪ್ ಪಡ್ಕೊಂಡಿರಬೇಕು. ಇಬ್ಬರಲ್ಲಿ ಒಬ್ಬರು ಇಂಡಿಯನ್ ಸಿಟಿಜನ್ಶಿಪ್ ಪಡ್ಕೊಂಡ್ರೆ ಅಂಥವ್ರಿಗೆ ನಾವೇನು ಮಾಡ್ಬೋದು, ಪೌರತ್ವವನ್ನು ಕೊಡ್ಬೋದು. ನೆನಪಿಟ್ಟುಕೊಳ್ರಿ, ವೆರಿ ಇಂಪಾರ್ಟೆಂಟ್ ಇದು. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಇನ್ನೊಂದು
ಇಲ್ಲಿ ಜನನದ ಮೂಲಕ ಪೌರತ್ವದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರ್ತದೆ ಇಲ್ಲಿ, ಏನಂತೇಳಿದರೆ ಇಲ್ಲಿ ನಾವು ಆನುವಂಶಿಕವಾಗಿ ಅಂದರೆ ವಂಶ ಪಾರಂಪರ್ಯವಾಗಿ ಪೌರತ್ವವನ್ನು ಪಡ್ಕೊಳ್ತೀವಿ. ಅದನ್ನು ಯಾವ ರೀತಿ ಪಡ್ಕೊಳ್ತೇವೆ ಅಂತೇಳಿ ಹೇಳ್ತೇನೆ ನೋಡ್ರಿ. ನಾನು ವಂಶ ಪಾರಂಪರ್ಯವಾಗಿ ಪೌರತ್ವವನ್ನು ಪಡ್ಕೊಳ್ತಕ್ಕಂಥದ್ದು. ಓಕೆ, ಹಾಗಾದರೆ ಇಲ್ಲಿ ಕೂಡ ಕಂಡೀಷನ್ಸ್ಗಳನ್ನು ಹಾಕ್ತಾರೆ. ಯಾವ ರೀತಿ ಕಂಡೀಷನ್ಸ್ಗಳನ್ನು ಹಾಕ್ತಾರೆ ಅಂತೇಳಿದರೆ, ಇಲ್ಲಿ ವಂಶ ಪಾರಂಪರ್ಯವಾಗಿ ಯಾವ ರೀತಿ ಕಂಡೀಷನ್ ಹಾಕ್ತಾನೆ ಅಂತೇಳಿದರೆ 1950ರ ನಂತರ ಡಿಸೆಂಬರ್ 1992ರ ಮುಂಚೆ ಭಾರತದ ಹೊರಗಡೆ ಮಗು ಜನ್ಮವಾದರೆ ಅವ್ರಿಗೇನು ವಂಶ ಪಾರಂಪರ್ಯವಾಗಿ ಇಂಡಿಯನ್ ಸಿಟಿಜನ್ಶಿಪ್ ಕೊಡ್ತಾರೆ. ನೆನ್ಪಿಟ್ಟುಕೊಡ್ರಿ, ಇನ್ನೊಂದು ಸಲ ಹೇಳ್ತೇನೆ. 1950 ಜನವರಿ ಅಲ್ಲಿಂದ ಹಿಡ್ಕೊಂಡು ಡಿಸೆಂಬರ್ 1992ರ ಮುಂಚೆ ಭಾರತದ ಹೊರಗಡೆ ಏನಾದರೂ ಜನನ ಆದರೆ, ಮಗು ಜನಿಸಿದರೆ, ಓಕೆ, ಅಂಥವ್ರಿಗೆ ನಾವು ಪೌರತ್ವವನ್ನು ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡ್ರಿ, ಓಕೆ, ಇಲ್ಲೇನಾಗುತ್ತೆ, ಓಕೆ, ಇಲ್ಲಿ ನೋಡ್ರಿ, ನೆನ್ಪಿಟ್ಕೊಳ್ರಿ, ಇಲ್ಲಿ ಏನು ಮಾತಾಡಿದೆ ನಾನು, ಜನವರಿ 1950ರ ನಂತರ ಡಿಸೆಂಬರ್ 1992ರ ಮುಂಚೆ ಏನಾದರೂ ಒಬ್ಬ ವ್ಯಕ್ತಿ ಬೇರೆ ದೇಶದಲ್ಲಿ ಜನನ ಆದರೆ ಆ ಮಗುವಿನ ನಾವೇನು ಮಾಡ್ಬೋದು, ವಂಶ ಪಾರಂಪರ್ಯವಾಗಿ ಆತನಿಗೆ ಪೌರತ್ವವನ್ನು ಕೊಡ್ಬೋದು. ಬಟ್ ಇವನ ತಂದೆ ಇಂಡಿಯನ್ ಸಿಟಿಜನ್ಸ್ ಹೊಂದಿರಬೇಕು. ತಂದೆ ಏನಾಗಿರಬೇಕು, ಭಾರತೀಯ ಪೌರತ್ವವನ್ನು ಪಡ್ಕೊಂಡ್ರೆ ಮಾತ್ರ ನಾವೇನು ಮಾಡ್ಬೋದು, ಆ ಮಗುವಿಗೆ ಪೌರತ್ವವನ್ನು ಕೊಡ್ಬೋದು. ಇಲ್ಲಿ ಏನು ಮಾಡಿದಾನ ಇವನು, ಇಟಲಿ ದೇಶದ ಯಾವುದೋ ಒಬ್ಬ ಹುಡುಗಿಯನ್ನು ಮದುವೆ ಆಗಿದ್ದಾನ. ಆ ಮದುವೆ ಆದ ತಕ್ಷಣ ಮಗು ಹುಟ್ಟಿದಾಗ ಆ ಮಗುವಿಗೆ ಪೌರತ್ವವನ್ನು ಯಾವ ಆಧಾರದ ಮೇಲೆ ನೀಡ್ಬೇಕು, ನಾವು ತಂದೆಯ ಪೌರತ್ವ ಆಧಾರದ ಮೇಲೆ ನೀಡಬೇಕಾಗ್ತದೆ. ಹಾಗಾದರೆ ತಂದೆಯ ಪೌರತ್ವ ಆಧಾರದ ಮೇಲೆ ಯಾವಾಗ ನೀಡ್ತೇವೆ ನಾವು, 1992ರ ಮುಂಚೆ ಆಗಿರ್ತಕ್ಕಂಥ ಘಟನೆ ಇದು. ಇದನ್ನು ನೆನ್ಪಿಟ್ಕೊಡ್ರಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇದರಲ್ಲಿ ಕಾನ್ಸೆಪ್ಟ್ ಏನಂದ್ರೆ, ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ, ಡಿಸೆಂಬರ್ 10, 1992 ಅಲ್ಲಿಂದ ಹಿಡ್ಕೊಂಡು 2004ರವರೆಗೂ ಏನಾಯ್ತು ಅಂತ ಹೇಳಿದ್ರೆ, ಇಬ್ಬರಲ್ಲಿ ಒಬ್ಬರು ಭಾರತೀಯ ಪ್ರಜೆ ಆಗಿರಬೇಕು. ಅಂದರೆ ಇಲ್ಲಿ ಜೆಂಡರ್ ಈಕ್ವಾಲಿಟಿ ಸ್ಟಾರ್ಟ್ ಆಗುತ್ತೆ ರೀ. ಜೆಂಡರ್ ಈಕ್ವಾಲಿಟಿ ಅಂದರೆ ಒಂದು ಲಿಂಗ ತಾರತಮ್ಯ. ಅಲ್ಲಿ ಏನಾಗಿತ್ತು, ಈ ಹಿಂದ್ಗಡೆ ಹೇಳಿದ್ನಲ್ಲ 1992 ಅಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಕೇವಲ ಪುರುಷರಿಗೆ ಮಾತ್ರ ಅವಕಾಶ ಕೊಟ್ಟಿತ್ತು. ಪುರುಷರಷ್ಟೇ ಏನಾಗಿರಬೇಕು, ಭಾರತೀಯ ಒಂದು ಪೌರತ್ವವನ್ನು ಪಡೆದುಕೊಂಡಿರಬೇಕು. ಹೀಗಾಗಿ ಏನಾಯಿತು, ಎಲ್ಲ ಕಡೆ ಏನಾಯಿತು, ಹೋರಾಟ ಪ್ರಾರಂಭ ಆಯ್ತು ರೀ. ಯಾಕೆ ಹೋರಾಟ ಪ್ರಾರಂಭ ಆಯ್ತು ಅಂತ ಹೇಳಿದರೆ, ನಮಗೆ ಏನು ಮಾಡ್ಬೇಕು, ನೀವು ಜೆಂಡರ್ ಈಕ್ವಾಲಿಟಿ ಬೇಕು ನಮಗೆ. ಯಾಕೆ, ಇಂಡಿಯನ್ ಸಿಟಿಜನ್ ಮಹಿಳೆಯರಾದರೆ ಕೊಡ್ಲಿಕ್ಕೆ ಬರೋದಿಲ್ವಾ? ಈ ರೀತಿ ಹೋರಾಟ ಪ್ರಾರಂಭ ಆದಾಗ ಆ ಹೋರಾಟದಿಂದ ಮತ್ತೆ ಅಮೆಂಡ್ಮೆಂಟ್ ಮಾಡಿ ಏನು ಮಾಡಿದರು, 1992ರಿಂದ ಹಿಡ್ಕೊಂಡು 2004ರವರೆಗೂ ಸಹಿತ ಇಲ್ಲಿ ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಫಾದರ್ ಅಥವಾ ಮದರ್, ಇವರಿಬ್ಬರಲ್ಲಿ ಯಾರಾದರೂ ಭಾರತೀಯ ಪ್ರಜೆ ಆಗಿರಬೇಕು. ಯಾರಾದರೂ ಏನಾಗಿರ್ಬೇಕು, ಇಂಡಿಯನ್ ಸಿಟಿಜನ್ಶಿಪ್ ಪಡ್ಕೊಂಡಿರ್ಬೇಕು. ಪಡ್ಕೊಂಡ್ರೆ ಏನು ಮಾಡ್ಬೋದು, ಪೌರತ್ವವನ್ನು ನಾವು ಕೊಡಬಹುದು. ನೆನಪಿಟ್ಕೊಳ್ರಿ. ಹಾಗಾದರೆ ಇವತ್ತಿ ನೋಡ್ರಿ, ಡಿಸೆಂಬರ್ 2004ರ ನಂತರ ತಂದೆ ಅಥವಾ ತಾಯಿ ಇಬ್ಬರೂ ಸಹಿತ ಭಾರತೀಯ ಒಂದು ಪೌರತ್ವವನ್ನು ಪಡ್ಕೊಳ್ತಾರೆ. ಮಗು ಜನಿಸಿದ ಒಂದು ವರ್ಷದಲ್ಲಿ ಏನಂತ ಹೇಳಿದ್ರೆ, ರಾಯಭಾರಿ ಕಚೇರಿಯಲ್ಲಿ ನಾವೇನು ಮಾಡಬೇಕು, ಆ ಮಗುವಿನ ನೋಂದಾವಣೆಯನ್ನು ಮಾಡಬೇಕಾಗ್ತದೆ. ಮಗುವಿನ ನೋಂದಾವಣೆಯನ್ನು ಮಾಡಿದಾಗ ಮಾತ್ರ ಏನಾಗುತ್ತೆ, ಮಗುವಿಗೆ ಏನಾಗುತ್ತೆ, ಪೌರತ್ವ ಸಿಗ್ತದೆ. ಇಲ್ಲಿ ಇನ್ನೊಂದು ಕಂಡೀಷನ್ ಹಾಕಿದ್ದಾರೆ, ಇಲ್ಲಿ ಪಾಸ್ಪೋರ್ಟ್ ಅಂತೇಳಿ ಕರಿತೇವೆ ನಾವು. ಪಾಸ್ಪೋರ್ಟ್ ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಏನಂತ ಹೇಳಿದರೆ, ಡಿಯರ್ ಸ್ಟೂಡೆಂಟ್ಸ್, ಯಾವುದೇ ರೀತಿಯಾಗಿ ತಂದೆ ಮತ್ತು ತಾಯಿ ಏನಾಗಿರಬಾರ್ದು, ಬೇರೆ ರಾಷ್ಟ್ರದ ಪಾಸ್ಪೋರ್ಟನ್ನು ಹೊಂದಿರಬಾರ್ದು. ಪಾಸ್ಪೋರ್ಟನ್ನು ಹೊಂದಿಬಿಟ್ರೆ ಅವ್ರಿಗೇನಾಗುತ್ತೆ, ಆ ಮಗುವಿಗೆ ಪೌರತ್ವ ಸಿಗುವುದಿಲ್ಲ. ಆ ಉದ್ದೇಶಕ್ಕೋಸ್ಕರ ಇದೇನು ಕಾನ್ಸೆಪ್ಟ್ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತದೆ ಇದು. ಈ ರೀತಿ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಸಿಟಿಜನ್ಶಿಪ್ ಆ್ಯಕ್ಟನ್ನು ನಾವು ಕಾಣ್ತೀವಿ. ಹಾಗಾದರೆ ಇದರಲ್ಲಿ ಮುಂದಿನ ಒಂದು ಕಾನ್ಸೆಪ್ಟ್ ಯಾವುದಂದರೆ, ನೋಂದಣಿ ಮೂಲಕ. ಇಲ್ಲಿ ನೋಂದಣಿ ಮಾಡಿಕೊಳ್ಳುವುದರ ಮೂಲಕವಾಗಿ ಬೈ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರ ಮೂಲಕವಾಗಿ ನಾವು ಯಾವ ರೀತಿ ಪೌರತ್ವ ಪಡ್ಕೊಳ್ಬೋದು ರೀ? ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ ಡಿಯರ್ ಸ್ಟೂಡೆಂಟ್ಸ್, ಏನಂತ ಹೇಳಿದ್ರೆ, ಇಲ್ಲಿ ನೋಂದಣಿ ಮಾಡ್ಕೊಳ್ತಕ್ಕಂಥ ಒಂದು ಪವರ್ ಯಾವ ಮಿನಿಸ್ಟರ್ ಅಂಡರ್ಗಡೆ ಬರುತ್ತಂದ್ರೆ, ನೋಂದಣಿ ಮಾಡ್ಕೊಳ್ತಕ್ಕಂಥ ಒಂದು ಪವರ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೆನ್ಪಿಟ್ಟುಕೊಳ್ರಿ,
ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತೇಳಿ ಕರಿತೀವಿ ನಾವು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಹೋಮ್ ಅಫೇರ್ಸ್ನಲ್ಲಿ ಏನು ಬರುತ್ತೆ, ನೋಂದಣಿ ಮಾಡ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟು. ಕೇಂದ್ರ ಸರ್ಕಾರದ ಪ್ರಾಧಿಕಾರ ಅಂತೇಳಿ ಕೊಡ್ತಾರೆ ಅದನ್ನು. ಓಕೆ, ಅದೆಲ್ಲಿ ಬೈ ರಿಜಿಸ್ಟ್ರೇಷನ್ ನಾವೇನಾದ್ರು ಭಾರತದ ಒಂದು ಪೌರತ್ವ ನಮ್ಗೆ ಬೇಕಾಗೈತೆ ಅಂತ ಹೇಳಿದಾಗ ನಾವೇನು ಮಾಡ್ಬೇಕಪ್ಪ ಅಂತೇಳಿದ್ರೆ ನೋಂದಣಿ ಮಾಡ್ಕೊಳ್ಬೇಕಾಗ್ತದೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ. ರಿಜಿಸ್ಟ್ರೇಷನ್ ಯಾವ ಒಂದು ಪ್ರಾಧಿಕಾರದ ಒಳಗಡೆ ಬರ್ತದೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನಲ್ಲಿ ನೋಂದಣಿ ಮಾಡ್ಕೊಳ್ಬೇಕಾಗ್ತದೆ. ಹಾಗಾದರೆ ಅದನ್ನು ನಾವು ಕೇಂದ್ರ ಸರ್ಕಾರದ ಪ್ರಾಧಿಕಾರ ಅಂತ ಹೇಳ್ತೇವೆ. ಅಲ್ಲಿ ಒಂದು ಅರ್ಜಿಯನ್ನು ಕೊಡೋದ್ರ ಮೂಲಕವಾಗಿ ಏನು ಮಾಡ್ಬೋದು, ನಾವು ಪೌರತ್ವವನ್ನು ಪಡ್ಕೊಳ್ಬೋದು. ನೆನಪಿಟ್ಕೊಳ್ರಿ. ಓಕೆ, ಇದೊಂದು ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಯ್ತು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನಲ್ಲಿ ಅರ್ಜಿ ಕೊಡೋದ್ರ ಮೂಲಕ ಪೌರತ್ವವನ್ನು ಪಡ್ಕೊಳ್ಬೋದು. ಒಂದು ತಿಳ್ಕೊಂಡ್ರಿ. ಇಲ್ಲಿ ಇನ್ನೂ ಒಂದು ಏನು ತಿಳ್ಕೊತೀರಂದ್ರೆ ಇಲ್ಲಿ PIO ಅಂಥೇಳಿ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. PIO, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್. ನೆನ್ಪಿಟ್ಕೊಳ್ರಿ. PIO ಅಂದರೆ ಏನ್ರಿ ಇಲ್ಲಿ? ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂದರೆ ನೆನಪಿಟ್ಕೊಳ್ರಿ. ಕೆಲವೊಂದಿಷ್ಟು ಪದಗಳ ಒಂದು ಶಬ್ದದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೇಳ್ತಾ ಇರ್ತಾರೆ, ಅಬ್ಸರ್ವೇಷನ್ ಕೇಳ್ತಾ ಇರ್ತಾರೆ. ಆ ಉದ್ದೇಶಕ್ಕೋಸ್ಕರ ಇವುಗಳನ್ನು ನೆನಪಿಟ್ಕೋಬೇಕು ನೀವು. PIO ಅಂದರೆ ಏನಂತ ಕೇಳಿದರೆ ಏನು ಮಾಡ್ಬೇಕು ನೀವು? ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತೇಳಿ ಹಾಕ್ಬೇಕಾಗ್ತದೆ. PIO ಅಂತೇಳಿ ಒಂದು ಕಡೆ ಕೊಟ್ಟು ನಿಮ್ಗೆ, ಓಕೆ, ಕೆಳಗಡೆ ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟಿರ್ತಾರೆ. ಓಕೆ, ಹೀಗಾಗಿ ನೀವು PIO ಅಂದರೆ ಏನು ತಿಳ್ಕೊಬೇಕಿಲ್ಲಿ? ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತೇಳಿ ನೀವು ಹಾಕ್ಬೇಕಾಗ್ತದೆ ಆನ್ಸರು. ಓಕೆ, ಈಗಾಗಲೇ PC ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆಗಳನ್ನು. ಆ ಉದ್ದೇಶಕ್ಕೋಸ್ಕರ ನೋಟ್ ಡೌನ್ ಮಾಡ್ಕೊಳ್ರಿ. ಒಂದು, ಇಲ್ಲಿ PIO ಅಂತ ಹೇಳಿದ್ರೆ ಭಾರತೀಯ ಮೂಲದ ವ್ಯಕ್ತಿ. ಸರಿ, ಏನು ಸರ್ ಇದರ ಅರ್ಥ? ಭಾರತೀಯ ಮೂಲದ ವ್ಯಕ್ತಿ ಅಂದರೆ ಏನ್ರಿ? ಇಲ್ಲಿ ನೋಡ್ರಿ, ಇಲ್ಲಿ PIO ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಭಾರತೀಯ ಮೂಲದ ಅಂದರೆ ಇವನು ಅಜ್ಜ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಮುತ್ತಜ್ಜಿ ಆಗಿರ್ಬೋದು. ಇವ್ರು ಏನಂತ ಹೇಳಿದ್ರೆ ಮುತ್ತಜ್ಜಿ ಆಗಿರ್ಬೋದು. ಇವರು ಈ ಹಿಂದ್ಗಡೆ ಭಾರತದ ಒಂದು ಮೂಲದ ಒಳಗಡೆ ಇರ್ತಾರೆ. ಈ ವ್ಯಕ್ತಿ ಇರೋದಿಲ್ಲ. ಅಂಥ ಒಂದು ರಿಲೇಷನ್ಶಿಪ್ಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ನಾವು PIO ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವತ್ತು ಮುತ್ತಯ್ಯ ಮುರಳೀಧರನ್ನು ನೀವು ಕಾಣ್ಬೋದು. ಆ ವ್ಯಕ್ತಿ ಕೂಡ ಏನಂತ ಹೇಳಿದ್ರೆ ಭಾರತೀಯ ಮೂಲದ ವ್ಯಕ್ತಿ. ಅವ್ರ ಅಜ್ಜಿ ಏನಂತ ಹೇಳಿದ್ರೆ ಈ ಭಾರತದಲ್ಲಿ ಇದ್ರು ಅಂತೇಳಿ ಒಂದು ಸಾಕ್ಷಿ ಅದ. ಆ ಉದ್ದೇಶಕ್ಕೋಸ್ಕರ ಈ ಪಾಯಿಂಟ್ ನೀವು ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಆ ವ್ಯಕ್ತಿ ಭಾರತದಲ್ಲಿ ಬಂದು 7 ವರ್ಷ ನೆಲೆಸಿದ್ರೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಾವೇನು ಮಾಡ್ಬೋದು? ಭಾರತದಲ್ಲಿ ಬಂದು 7 ವರ್ಷ ನೆಲೆಸಿದ್ರೆ ಆ ವ್ಯಕ್ತಿಗೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಕೊಡ್ಬೋದು. ಬಟ್ ನೆನಪಿಟ್ಕೊಳ್ರಿ, PIO ಅನ್ನು ಇವಾಗ ರದ್ದು ಮಾಡಲಾಗಿದೆ. ಓಕೆ, ಇದನ್ನು ಇನ್ನೊಂದು ಹೇಳ್ತೇನೆ ನಿಮ್ಗೆ. ನಾನು ಇನ್ನೊಂದು ಕಾನ್ಸೆಪ್ಟ್ ಹೇಳ್ಬೇಕಾದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. 2015ರಲ್ಲಿ PIO ರದ್ದಾಗಿದೆ. ನೆನಪಿಟ್ಕೊಳ್ರಿ. ಇನ್ನು ನೋಂದಣಿ ಮೂಲಕ ಇದರಲ್ಲಿ ಬರ್ತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ಇಲ್ಲಿ ಭಾರತೀಯ ಮೂಲದ ಒಬ್ಬ ವ್ಯಕ್ತಿ ಪೌರ ವಿವಾಹವಾದರೆ 7 ವರ್ಷದ ಒಳಗಡೆ ಏನಂತೇಳಿ ನೋಂದಣಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಫಾರ್ ಎಕ್ಸಾಂಪಲ್, ಇವತ್ತು ನೋಡ್ರಿ, ಇಂಡಿಯಾ, ಓಕೆ, ಇಂಡಿಯಾ ಯಾವುದೋ ಒಂದು ದೇಶ, USA, ಭಾರತೀಯ ಮೂಲದ ವ್ಯಕ್ತಿ ರೀ, ಹೌದಾ? ಭಾರತೀಯ ಮೂಲದ ವ್ಯಕ್ತಿ. ಇವನೇನಾದರೂ ಇಲ್ಲಿರ್ತಕ್ಕಂಥ ಒಬ್ಬ ಯಾವುದೋ ಒಂದು ಜಾಬ್ ಮೇಲೆ ಹೋದಾಗ ಅಲ್ಲಿ ಏನಾಗುತ್ತೆ, ಯಾವುದೋ ಒಂದು ಹುಡುಗಿನ ಮದುವೆ ಮಾಡ್ಕೊಂಡ ಅಂತ ತಿಳ್ಕೊಡ್ರಿ, ಇಂಡಿಯನ್ ಸಿಟಿಜನ್. ಮದುವೆ ಆದಾಗ ಆ 7 ವರ್ಷಗಳ ಕಾಲ ಅವಳು ಏನು ಮಾಡಬೇಕು? ಭಾರತದಲ್ಲಿ ನೆಲೆಸಿದ್ರೆ ಮಾತ್ರ ನಾವೇನು ಮಾಡ್ಬೋದು? ನೋಂದಣಿ ಮೂಲಕ ಅವಳಿಗೆ ನಾವು ಪೌರತ್ವವನ್ನು ನೀಡ್ಬೋದು. ಜೊತೆಗೆ ಅವ್ರಿಗೆ ಹುಡ್ತಕ್ಕಂಥ ಮಗು ಅದೇನಾದರೂ ಅಲ್ಲೇ USA ಒಳಗಡೆ ಇತ್ತಪ್ಪ, USA ಒಳಗಡೆ ಹುಟ್ಟಿನಿಂದ USA ಒಳಗಡೆ ಅದ ಮಗು. ಅದಾದಮೇಲೆ ಆ ಮಗುಗೆ ಇಂಡಿಯನ್ ಸಿಟಿಜನ್ಶಿಪ್ ತಗೋಬೇಕಂತೇಳಿ ಆಸೆ ಆಗ್ತದೆ. ಇಲ್ರಿಪ್ಪ, ನಾ ಅಮೇರಿಕಾದಲ್ಲಿ ಇರೋದಿಲ್ಲ, ನಾ ಭಾರತದಲ್ಲೇ ಇರ್ತೇನೆ ಅಂತಂದಾಗ 18 ಇಯರ್ಸ್ 18 ವರ್ಷ ಆದ ನಂತರ ಏನು ಮಾಡ್ಬೋದು? ಆ ಮಗು ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ ಒಂದು ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಭಾರತೀಯ ಪೌರತ್ವವನ್ನು ಪಡೆದುಕೊಳ್ಬೋದು. ನೆನಪಿಟ್ಕೊಡ್ರಿ. ಇದನ್ನು ನಾವೇನಂತೇವೆ? ಬಿಲೋ 18 ಇಯರ್ಸ್ ಚಿಲ್ಡ್ರನ್ ಅಂದರೆ ಅಪ್ರಾಪ್ತ ಮಕ್ಕಳು ಅಂತೇಳಿ ನಾವು ಕರಿತೀವಿ. ಇದರಲ್ಲಿ ಇದು ಬರ್ತದೆ. ಓಕೆ, ಇನ್ನೊಂದು ಈಗಾಗಲೇ ಮಾತಾಡಿದೆ ನಾನು, OCI ಅಂತೇಳಿ ಕರಿತೀವಿ. OCI ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ನೋಡ್ರಿ, OCI, ಓಕೆ, ಓವರ್ಸೀಸ್ ಸಿಟಿಜನ್
ಸಿಟಿಜನ್ಶಿಪ್ ಇಂಡಿಯಾ, ಓವರ್ಸೀಸ್ ಸಿಟಿಜನ್ಶಿಪ್ ಇಂಡಿಯಾ, ಇದನ್ನು OCI ಅಂತೇಳಿ ಕರಿತೀವಿ. ಕೆಲವೊಂದಿಷ್ಟು ಅಬ್ಸರ್ವೇಷನ್ಸ್ಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಡಿಯರ್ ಸ್ಟೂಡೆಂಟ್ಸು. ಆ ಉದ್ದೇಶಕ್ಕೋಸ್ಕರ PIO ಅಂದರೆ ಏನು ರೀ, ಅದರ ಅಬ್ಸರ್ವೇಷನ್ ತಿಳ್ಕೊಡ್ರಿ. OCI ಅಂದರೆ ಏನು, ಇಂಥವುಗಳನ್ನು ನೀವೇನು ಮಾಡಬೇಕು, ಚಿಕ್ಕ ಚಿಕ್ಕ ವಿಷಯಗಳನ್ನ ನೋಟ್ ಮಾಡ್ಕೊಳ್ಬೇಕು. ಅಂದರೆ ಏನಾಗುತ್ತೆ, ನಿಮಗೆ ಪರೀಕ್ಷೆಗಳಲ್ಲಿ ಕೆಲವು ಸಲ ಈ PC, ಸಬ್ ಇನ್ಸ್ಪೆಕ್ಟ್ರು ಇಂಥ ಪರೀಕ್ಷೆಗಳಲ್ಲಿ ಕೇಳಿದ ತಕ್ಷಣ ಸರಳವಾಗಿ ನಿಮಗೆ ಏನಾಗ್ಬಿಡುತ್ತೆ, 1 ಅಂಕಗಳು ಸಿಕ್ಬಿಡ್ತಾವೆ. ಆ ಉದ್ದೇಶಕ್ಕೋಸ್ಕರ ನೆನ್ಪಿಟ್ಕೊಡ್ರಿ. ಈಗ ಏನು ಮಾಡಿದೆ ನಾನು, PIO ಅಂತಕ್ಕಂಥದ್ದನ್ನು ಏನು ಮಾಡಿದ್ರೆ ಅಂತೇಳಿದರೆ ಮರ್ಜ್ ಮಾಡಲಾಗಿದೆ, OCIನಲ್ಲಿ ಮರ್ಜ್ ಮಾಡಲಾಗಿದೆ, OCIನಲ್ಲಿ ಮರ್ಜ್ ಮಾಡಲಾಗಿದೆ. ಇದು ನೆನ್ಪಿಟ್ಕೊಡ್ರಿ, IMP ಇದು OCIನಲ್ಲಿ ಮರ್ಜ್ ಮಾಡಲಾಗಿದೆ. ಹಾಗಾದರೆ PIO ಬಗ್ಗೆ ಹೇಳಿದ್ರಿ ಸರ್ ನೀವು, ಅಂದರೆ ಭಾರತೀಯ ಮೂಲದ ವ್ಯಕ್ತಿ ಸರ್ ಅವನು. ಆ ವ್ಯಕ್ತಿ ಏನಾಗಿರ್ತಾನೆ, ಅವ್ರ ಅಜ್ಜ ಆಗಿರ್ಬೋದು, ಮುತ್ತಜ್ಜ ಆಗಿರ್ಬೋದು, ಇವರೆಲ್ಲ ಏನಂತ ಹೇಳಿದ್ರೆ ಭಾರತದಲ್ಲಿ ಭಾಷೆ ಆಗಿರುತ್ತೆ, ಭಾರತದಲ್ಲಿ ಇರ್ತಾರೆ, ಅವ್ರ ಮೂಲ ಅದು. ಬಟ್ ಆ ವ್ಯಕ್ತಿ ಬೇರೆ ರಾಷ್ಟ್ರದಲ್ಲಿ ಇರ್ತಾನೆ, ಅಂಥವ್ರನ್ನು PIO ಅಂತೇಳಿ ಹೇಳಿದ್ರು ಸರ್. ಹಾಗಾದ್ರೆ OCI ಅಂದರೆ ಏನು ರೀ ಸರ್ ಅಂತೇಳಿ ಕೇಳಿದ್ರೆ, ಇಲ್ಲಿ OCI ಅಂತೇಳಿದ್ರೆ ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ ನಾವು, ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ. ಹಾಗಾದರೆ ಇದನ್ನು ನೋಡ್ರಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವಿಷಯದ ಬಗ್ಗೆ ಏನಾಗುತ್ತೆ, ಒಂದು ದೊಡ್ಡ ಚರ್ಚೆ ಆಗ್ತದೆ ರೀ ಸಂಸತ್ತು ಒಳಗಡೆ. ಚರ್ಚೆ ಆದಾಗ ಸಂಸತ್ತು ಏನು ಮಾಡುತ್ತಂದರೆ 2000ನೇ ಇಸ್ವಿಯಲ್ಲಿ ಏನು ಮಾಡುತ್ತೆ, ಸಿಂಘ್ವಿ ಕಮಿಟಿಯನ್ನು ನೇಮಕ ಮಾಡ್ತದೆ ರೀ. ಸಿಂಘ್ವಿ ಕಮಿಟಿಯನ್ನು ನೇಮಕ ಮಾಡ್ತದೆ. ಸಿಂಘ್ವಿ ಕಮಿಟಿಯನ್ನು ನೇಮಕ ಮಾಡೋದ್ರ ಮೂಲಕವಾಗಿ ವಿಶ್ವದಲ್ಲಿ ಭಾರತೀಯರು ಎಷ್ಟು ವಾಸ ಆಗಿದಾರಲ್ಲ ಅವರೆಲ್ಲದರ ಬಗ್ಗೆ ಅಧ್ಯಯನ ಮಾಡೋ ಉದ್ದೇಶಕ್ಕೋಸ್ಕರ ಸಿಂಘ್ವಿ ಕಮಿಟಿಯನ್ನು ನೇಮಕ ಮಾಡ್ತದೆ. 16 ರಾಷ್ಟ್ರಗಳ ಒಂದು ಅಧ್ಯಯನವನ್ನು ಮಾಡ್ತದೆ. ಅದರಲ್ಲಿ ಪಾಕ್ ಮತ್ತು ಬಾಂಗ್ಲಾದೇಶ್ ಇರೋದಿಲ್ಲ, ಪಾಕ್ ಮತ್ತು ಬಾಂಗ್ಲಾದೇಶ್ ಬಿಟ್ಟು ಇವೆರಡೂ ಬಿಟ್ಟು ಅಧ್ಯಯನವನ್ನು ಮಾಡ್ತಾರೆ. ಆ ಮೂಲಕವಾಗಿ ಈ OCIನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾದಲ್ಲಿ ಅಂಥವ್ರಿಗೆ ಕೆಲವೊಂದಿಷ್ಟು ಹಕ್ಕುಗಳನ್ನು ನಾವು ನೀಡಿದ್ದೀವಿ, ಸಂವಿಧಾನಬದ್ಧವಾಗಿ ಹಕ್ಕುಗಳನ್ನು ನೀಡಿದ್ದೀವಿ. ಅಂದರೆ ಇವರನ್ನು ಸಾಗರೋತ್ತರ ಭಾರತೀಯ ಅಂತೇಳಿ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಇವರಿಗೆ ಒಂದು ವೇಳೆ OCI ಕಾರ್ಡ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಏನಾದರೂ ಭಾರತದಲ್ಲಿ ಬಂದ, ಅವನಿಗೆ ವೀಸಾ ಇರೋದಿಲ್ಲ, ತಿಳ್ಕೊಡ್ರಿ, ವೀಸಾ ಇರೋದಿಲ್ಲ. ಅವನು ಹೆಂಗಾದ್ರು ಭಾರತಕ್ಕೆ ಬರ್ಬೋದು, ಭಾರತದಲ್ಲಿ ಇಲ್ಲೇ ವಾಸ ಮಾಡ್ಬೋದು, ಭಾರತದಲ್ಲಿ ಡಾಕ್ಟರ್ ಆಗ್ಬೋದು, ವಕೀಲ ವೃತ್ತಿಯನ್ನು ಕೈಗೊಳ್ಬೋದು, ಶಿಕ್ಷಕನಾಗ್ಬೋದು. ಎಲ್ಲ ಹಕ್ಕುಗಳನ್ನು OCIದವ್ರಿಗೆ ನೀಡಲಾಗಿದೆ. ಆದರೆ ಒಂದು ಎಕ್ಸೆಪ್ಷನ್ ಅದರಲ್ಲಿ. ಏನು ಎಕ್ಸೆಪ್ಷನ್ ಅಂತೇಳಿದ್ರೆ, ಈ OCI ಅಂತಕ್ಕಂಥ ವ್ಯಕ್ತಿ ಯಾವುದೇ ರೀತಿಯಾಗಿ ಏನಂತೇಳಿದ್ರೆ ರಾಷ್ಟ್ರಪತಿ ಅಂತ ಹುದ್ದೆಗಳು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟು, ಹೈಕೋರ್ಟು ಇಂತಹ ಉನ್ನತವಾಗಿರ್ತಕ್ಕಂತಹ ಹುದ್ದೆಗಳನ್ನು ಈ ವ್ಯಕ್ತಿ ಪಡೆಯೋಂಗಿಲ್ಲ, ಈ ವ್ಯಕ್ತಿಗೆ ಆ ಅವಕಾಶಗಳಿಲ್ಲ. ಹೀಗಾಗಿ ಇದು ಇಂಪಾರ್ಟೆಂಟ್ ಆಗ್ತದೆ, OCI ಇಂಪಾರ್ಟೆಂಟ್ ಆಗ್ತದೆ. ಓಕೆ, ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಕಾನ್ಸೆಪ್ಟು. ಹಾಗಾದರೆ ಇದರಲ್ಲೇ ನೆಕ್ಸ್ಟ್ ಬರ್ತಕ್ಕಂಥದ್ದು, ಇದು ನಿಮ್ಗೆ ಅರ್ಥ ಆಯ್ತು ಅಂತೇಳಿ ನಾನು ಭಾವಿಸಿದ್ದೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದ್ರೆ, ಇಲ್ಲಿ 1 ವರ್ಷ ಪೂರ್ವದಲ್ಲಿ ಭಾರತದಲ್ಲಿ ವಾಸ ಆಗಿರಬೇಕು. ನಾ ಈಗಾಗಲೇ ಹೇಳಿದೆ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅವ್ರಿಗೆ OCI ಇಲ್ಲ. OCIಗಿಂತ ಅವರನ್ನು ಎಕ್ಸೆಪ್ಷನ್ ಮಾಡಲಾಗಿದೆ. ಎಕ್ಸೆಪ್ಷನ್ ಆ ಉದ್ದೇಶಕ್ಕೋಸ್ಕರ ನೆನ್ಪಿಡ್ರಿ. ಯಾಕೆ ಎಕ್ಸೆಪ್ಷನ್ ಅಂತ ಹೇಳಿದ್ರೆ ಸರ, ಇಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶರು ವಿದೇಶದವ್ರಿಗೆ ಒಂದು ವೇಳೆ ಕೊಟ್ಟುಬಿಟ್ರೆ ನಾವು OCI ಏನಾಗುತ್ತೆ ರೀ, ನಮ್ಮ ದೇಶದಲ್ಲಿ ಈಗಾಗಲೇ ವಲಸೆ ಜನ ಸಿಕ್ಕಾಪಟ್ಟಿ ಬರ್ತಾ ಇದ್ದಾರೆ. ಯಾಕಂತೇಳಿದ್ರೆ ನಮ್ಮ ದೇಶದ ಒಂದು ಸಂವಿಧಾನಕ್ಕಷ್ಟು ಬೆಲೆ ಇದೆ. ಆ ಉದ್ದೇಶಕ್ಕೋಸ್ಕರ ಈ ಪಾಕಿಸ್ತಾನದವರು, ಬಾಂಗ್ಲಾದೇಶದವರು ಬಂದುಬಿಟ್ರೆ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿಗಳು ಜಾಸ್ತಿ ಆಗ್ತವೆ. ಆ ಉದ್ದೇಶಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಈ ಕೆಲವೊಂದಿಷ್ಟು ಕಂಟ್ರಿಗಳನ್ನು ಹೊರಗಡೆ ಇಟ್ಟೇವ್ರಿ, ನೆನ್ಪಿಟ್ಟುಕೊಡ್ರಿ. ಓಕೆ, ಹಾಗಾದರೆ ಇನ್ನೂ ಒಂದು 4ನೇ ಅಂಶ ಯಾವುದ್ರಿ, ಇಲ್ಲಿ ಸಹಜೀಕೃತ ವಿಧಾನ ಅಂತೇಳಿ ಕರಿತೇವೆ ನಾವು. 4ನೇ ಅಂಶ ಯಾವುದ್ರಿ, ಸಹಜೀಕೃತ ವಿಧಾನ. ಅಂದರೆ ಈ ಸಹಜೀಕೃತ ವಿಧಾನದ ಮೂಲಕ ಪೌರತ್ವವನ್ನು ಯಾವ ರೀತಿಯಾಗಿ ಪಡ್ಕೊಳ್ಬೋದು, ಸಹಜೀಕೃತ ವಿಧಾನದ ಮೂಲಕ ಪೌರತ್ವವನ್ನು ಯಾವ ರೀತಿ ಪಡ್ಕೊಳ್ಬೋದು ಅಂದ್ರೆ, ಒಂದು, ಆ ವ್ಯಕ್ತಿ ಕಾನೂನು ಬಾಹಿರ ವಲಸೆ ಆಗಿರಬಾರ್ದು. ಇಲ್ಲಿ ಕಾನೂನು ಬಾಹಿರ ವಲಸೆ ಅಂದರೆ ಏನ್ರಿ, ಇಲ್ಲಿಗಲ್ ಆಗಿ ಬಂದಿರಬಾರ್ದು ಅವನು. ಅಂದರೆ ಈಗಾಗಲೇ ಮಾತಾಡಿದೆ ನಾನು, ಪಾಕಿಸ್ತಾನದಿಂದ ಒಳನುಸುಳುಕೋರಾಗಿ ಬರಬಾರ್ದು, ಬಾಂಗ್ಲಾದಿಂದ ಬರಬಾರ್ದು, ಬಾಂಗ್ಲಾದಿಂದ ಯಾವುದೋ ಒಂದು ಅಲ್ಲಿ ಇರ್ತಕ್ಕಂಥ ಬೌಂಡ್ರಿಯನ್ನು ದಾಟಿ ಓಕೆ ಇಲ್ಲಿಗಲಾಗಿ ಏನಾದರೂ ಬಂದರೆ ಅಂತಹ ವ್ಯಕ್ತಿಗೆ ನಾವು ಪೌರತ್ವ ಕೊಡೋದಿಲ್ಲ, ನೆನ್ಪಿಟ್ಕೊಡ್ರಿ. ಇನ್ನೊಂದು, ಆ ವ್ಯಕ್ತಿ ಸಹಜೀಕೃತ ವಿಧಾನದ ಮೂಲಕ ಭಾರತ ದೇಶದ ಪೌರತ್ವವನ್ನು ಪಡೆದುಕೊಳ್ಬೇಕಂತೇಳಿದ್ರೆ ಒಂದು ನೆನ್ಪಿಟ್ಕೊಡ್ರಿ, ತನ್ನ ದೇಶದ ಒಂದು ಪೌರತ್ವವನ್ನು ಅವನು ಬಿಡಬೇಕು, ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಈಗ ತನ್ನ ದೇಶದ ಪೌರತ್ವವನ್ನು ಬಿಡಬೇಕಂದ್ರೆ ಇಟ್ಲಿ ದೇಶದಲ್ಲಿ ಒಬ್ಬ ವ್ಯಕ್ತಿ ಅದಾನ, ಹೌದಾ,
ಅವಂಗೇನಾಗ್ಬಿಟ್ಟೈತಿ, ಭಾರತದಲ್ಲಿ ನಾವು ಪೌರತ್ವ ತಗೊಳ್ಬೇಕು, ನಮ್ಮ ಭಾರತದಲ್ಲಿ ಪೌರತ್ವ ತಗೊಳ್ಬೇಕು, ಇಲ್ಲಿ ವಾಸ ಆಗ್ಬೇಕಂತೇಳಿ ಅವ್ನ ಮನಸ್ಸಿಗೆ ಇಚ್ಛೆ ಆಗ್ಯದ. ಹೀಗಾಗಿ ಅವನೇನು ಮಾಡಬೇಕು, ಇಟ್ಲಿ ದೇಶದ ಪೌರತ್ವವನ್ನು ತ್ಯಜಿಸಬೇಕು, ಭಾರತ ದೇಶದ ಪೌರತ್ವವನ್ನು ಪಡ್ಕೊಳ್ಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ದೇಶದ ಪೌರತ್ವ ಸಿಗ್ತದ. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟು, ಆ ವ್ಯಕ್ತಿ ಏನಂತ ಹೇಳಿದ್ರೆ ಇಲ್ಲಿ ನೆನ್ಪಿಟ್ಕೊಳ್ರಿ, ಆ ವ್ಯಕ್ತಿಗೆ ಅಧಿಕೃತ ಭಾಷೆಗಳಲ್ಲಿ 22 ಅಧಿಕೃತ ಭಾಷೆಗಳಲ್ಲಿ ಒಂದು ಭಾಷೆ ಗೊತ್ತಿರ್ಬೇಕ್ರಿ. 20 ಅಧಿಕೃತ ಭಾಷೆಗಳಲ್ಲಿ ಒಂದು ಭಾಷೆ ಆ ವ್ಯಕ್ತಿಗೆ ಗೊತ್ತಿರಬೇಕು. ನೆನ್ಪಿಟ್ಕೊಳ್ರಿ. 22 ಅಧಿಕೃತ ಭಾಷೆಗಳದಾವ್ರಿ ಸಂವಿಧಾನದ 8ನೇ ಅನುಸೂಚಿಯಲ್ಲಿ. ಅಕ್ರಮ ವಲಸೆಗಾರನಾಗಿರಬಾರ್ದು 1ನೇ ಪಾಯಿಂಟು. 2ನೇದು ಏನಂತೇಳಿದರೆ ಆ ವ್ಯಕ್ತಿ ದೇಶದ ಪೌರತ್ವವನ್ನು ಪಡೆದುಕೊಳ್ಬೇಕಾಗಿತ್ತು ಅಂತೇಳಿದ್ರೆ ತನ್ನ ದೇಶದ ಪೌರತ್ವವನ್ನು ಬಿಡಬೇಕು, ಭಾರತಕ್ಕೆ ಬರಬೇಕು, ಆವಾಗ ನಾವು ಪೌರತ್ವ ಕೊಡ್ತೇವೆ. ಇನ್ನೂ ಕಂಡೀಷನ್ಸ್ಗಳದಾವೆ. ಏನು ಕಂಡೀಷನ್ಸ್ಗಳದಾವೆ ಅಂದ್ರೆ ಸಂವಿಧಾನದ 8ನೇ ಅನುಸೂಚಿ, ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಬರ್ತಕ್ಕಂತಹ 22 ಅಧಿಕೃತ ಭಾಷೆಗಳಲ್ಲಿ 22 ಅಧಿಕೃತ ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಆ ವ್ಯಕ್ತಿ ಏನಾಗಿರಬೇಕು, ಪಾಂಡಿತ್ಯವನ್ನು ಬೆಳೆಸ್ಕೊಂಡಿರಬೇಕು. ಈ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಓಕೆ, ತಮಿಳಾಗಿರ್ಬೋದು, ತೆಲುಗಾಗಿರ್ಬೋದು, ಈ ಕೆಲವೊಂದಿಷ್ಟು ಭಾಷೆಗಳಲ್ಲಿ ಆ ವ್ಯಕ್ತಿ ಏನಾಗಿರಬೇಕು, ಪಾಂಡಿತ್ಯವನ್ನು ಪಡ್ಕೊಂಡಿರಬೇಕು, ಆ ಭಾಷೆಯ ಬಗ್ಗೆ ಜ್ಞಾನ ಹೊಂದಿರಬೇಕು. ರಿಸ್ಟ್ರಿಕ್ಷನ್ಸ್ಗಳು, ಕಂಡೀಷನ್ಸ್ಗಳು. ಹಾಗಾದರೆ ಇನ್ನೂ ಒಂದು ಅಂಶ ಸೇರಿಸಲಾಗಿದೆ ಇಲ್ಲಿ. ಇನ್ನೂ ಒಂದು ಏನಂತೇಳಿದ್ರೆ, ಹಾಗಾದರೆ ನಾವು ಇಲ್ಲಿ ಕಲೆ ಮತ್ತು ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಈ ಮುಂತಾದ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಸಾಧನೆಯನ್ನು ಮಾಡಿದ್ದಾರೆ. ಅಂತಹ ವ್ಯಕ್ತಿಗಳನ್ನು ಗಮನದಲ್ಲಿಟ್ಕೊಂಡು ನಮ್ಮ ಭಾರತ ಸರ್ಕಾರ ಏನು ಮಾಡುತ್ತೆ ಅಂತೇಳಿದ್ರೆ ಕೆಲವೊಂದಿಷ್ಟು ಪೌರತ್ವದಲ್ಲಿ ಬರ್ತಕ್ಕಂತಹ ನಿಯಮಗಳನ್ನು ಸಡಲೀಕರಣ ಮಾಡಿ ಅಂಥವ್ರಿಗೆ ಅವಕಾಶ ಮಾಡಲಾಗದ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಮದರ್ ತೆರೇಸಾ ಅವರು ಏನು ಮಾಡಿದ್ದಾರೆ, ಭಾರತದ ಒಂದು ಪೌರತ್ವವನ್ನು ನೀಡಲಾಗಿದೆ ಮದರ್ ತೆರೇಸಾ ಅವರಿಗೆ. ಅಂದರೆ ಇವರು ಆ್ಯಕ್ಚುಲಿ ಮೆಸಿಡೋನಿಯಾದವರು ಮೆಸಿಡೋನಿಯಾದವರು ಓಕೆ. ಮದರ್ ತೆರೇಸಾ ಯಾರಿಲ್ಲಿ, ಮೆಸಿಡೋನಿಯಾದವರು. ಮದರ್ ತೆರೇಸಾ ಅವ್ರಿಗೆ ಏನು ಮಾಡಿದ್ದೇವೆ ನಾವು, ಭಾರತದ ಪೌರತ್ವವನ್ನು ನೀಡಿದ್ದೇವೆ. ಯಾವ ಆಧಾರದ ಮೇಲೆ ನೀಡಿದೇವಪ್ಪ ಭಾರತದ ಪೌರತ್ವ ಮದರ್ ತೆರೇಸಾಗೆ? ಸಮಾಜ ಸೇವೆಯ ಆಧಾರದ ಮೇಲೆ ಪೌರತ್ವ ನೀಡಿದ್ದೇವೆ. ಹಾಗಾದರೆ ಇಲ್ಲೇನಾಗುತ್ತೆ, ಇವರು ಆ್ಯಕ್ಚುಲಿ ಮೆಸಿಡೋನಿಯಾ ದೇಶದವರು, ಮೆಸಿಡೋನಿಯಾ ಓಕೆ. ಹೀಗಾಗಿ ಇವ್ರಿಗೆ ಏನು ಮಾಡಿದ್ವಿ ನಾವು, ಭಾರತದಲ್ಲಿ ಒಂದು ಸಾಮಾಜಿಕ ಸೇವೆಯನ್ನು ಮಾಡಿದ್ದರ ಕಾರಣದಿಂದಾಗಿ ಈ ತಾಯಿಗೆ ಏನು ಮಾಡಿದ್ವಿ ನಾವು, ಭಾರತದ ಪೌರತ್ವವನ್ನು ನೀಡಿದ್ವಿ. ಹಾಗಾದರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದ್ದಾರೆ. ನೆನಪಿಟ್ಕೊಳ್ರಿ, ಭಾರತ ರತ್ನ ಪ್ರಶಸ್ತಿ ಕೂಡ ಈ ನಮ್ಮ ಮದರ್ ತೆರೇಸಾ ಅವ್ರಿಗೆ ಸಿಕ್ಕಿದೆ. ವೆರಿ ಇಂಪಾರ್ಟೆಂಟು. ಇಷ್ಟು ಕಾನ್ಸೆಪ್ಟ್ಗಳು ನಿಮ್ಗೆ ತಿಳ್ಕೊಳ್ಬೇಕು. ನೀವು ಪೌರತ್ವದಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಏನಂದ್ರೆ ಅಂಶ, ಸರ ಇನ್ನೊಂದು ಅಂಶ ಏನ್ರಿ ಇಲ್ಲಿ ಅಂತ ಕೇಳಿದ್ರೆ, ನೀವು ಪೌರತ್ವವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೋದ್ರಿ ನಾವು ಅಂತ ಹೇಳಿದ್ರೆ, ಒಂದು ಭೂ ಪ್ರದೇಶಗಳ ಒಂದು ವಿಲೀನೀಕರಣ ಮಾಡೋದ್ರ ಮೂಲಕವಾಗಿ. ಅಂದರೆ ಈಗ ಭೂ ಪ್ರದೇಶಗಳ ಅಕ್ವೇರಿಂಗ್ ಟೆರಿಟರಿ ಅಂತೇಳಿ ಮಾತಾಡ್ತೇವೆ ರೀ ನಾವು. ಅಕ್ವೇರಿಂಗ್ ಟೆರಿಟರಿ ಅಂದರೆ ಭೂ ಪ್ರದೇಶಗಳನ್ನು ವಿಲೀನೀಕರಣ ಹೆಂಗೆ ಮಾಡ್ಕೊಳ್ಬೋದು ರೀ ನಾವು? ಒಂದು ಹೇಳ್ತೇನೆ ನಿಮಗನ ಯಾವ ರೀತಿ ಅಂತೇಳಿದರೆ, ಈಗ ನೋಡ್ರಿ, ಒಂದು ನೂತನ ಭೂ ಪ್ರದೇಶದ ಮೂಲಕವಾಗಿ ಆ ಭೂ ಪ್ರದೇಶವನ್ನು ಭಾರತದ ಒಂದು ಒಕ್ಕೂಟಕ್ಕೆ ನಾವು ಸೇರಿಸ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಸಿಟಿಜನ್ಸ್ ಏನಾಗ್ಬೋದು, ಭಾರತದ ಪೌರತ್ವವನ್ನು ಪಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಓಕೆ, ಇಲ್ಲಿ ಪಾಂಡಿಚೇರಿ ಅದ, ಪುದುಚೇರಿ ಅಂತ ಕರಿತೇವೆ ನಾವು. ಇವಾಗ ಪಾಂಡಿಚೇರಿ ಅದ, ಫ್ರಾನ್ಸ್, ಇಲ್ಲಿ ಫ್ರಾನ್ಸ್. ಆ್ಯಕ್ಚುಲಿ ಈ ಪಾಂಡಿಚೇರಿ ಏನಾಗಿತ್ತು ಅಂತ ಹೇಳಿದ್ರೆ ಫ್ರಾನ್ಸಿಗೆ ಸೇರಿತ್ತು ರೀ. ಪಾಂಡಿಚೇರಿ ಫ್ರಾನ್ಸಿಗೆ ಸೇರಿತ್ತು. ಹಾಗಾದರೆ ಭಾರತ ಏನು ಮಾಡ್ತು ಅಂತ ಹೇಳಿದ್ರೆ ಒಪ್ಪಂದ ಮಾಡಿಕೊಳ್ಳೋದ್ರ ಮೂಲಕವಾಗಿ ಈ ಪಾಂಡಿಚೇರಿ ಪ್ರದೇಶವನ್ನು ದೇಶದಲ್ಲಿ ಸೇರಿಸ್ಕೊಳ್ತು. ಹಾಗಾದರೆ ಇಲ್ಲಿ ಭಾರತ ದೇಶದಲ್ಲಿ ಪಾಂಡಿಚೇರಿಯನ್ನು ಸೇರಿಸ್ಕೊಂಡ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಪೌರರಿಗೆ, ಅಲ್ಲಿರ್ತಕ್ಕಂಥ ನಾಗರಿಕರಿಗೆ ಏನು ಮಾಡಿದ್ವಿ ನಾವು, ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಭಾರತೀಯ ಒಂದು ಪೌರತ್ವವನ್ನು ನೀಡಿದ್ವಿ. ಹಾಗಾದ್ರೆ ನೆನಪಿಟ್ಕೊಳ್ರಿ, ಒಂದು ನೂತನ ಪ್ರದೇಶವನ್ನು ಭಾರತದ ಒಕ್ಕೂಟದೊಳಗಡೆ ನಾವೇನಾದರೂ ಸೇರಿಸ್ಕೊಂಡಿವಿ ಅಂತ ಹೇಳಿದ್ರೆ ಭಾರತೀಯ ಒಂದು ಪೌರತ್ವವನ್ನು ನೀಡ್ತೇವೆ. ಅತ್ಯುತ್ತಮ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಪಾಂಡಿಚೇರಿಯನ್ನು ಫ್ರೆಂಚ್ದಿಂದ ನಾವು
ಸೇರಿಸ್ಕೊಂಡಿದ್ದು. ಇದು ಇಂಪಾರ್ಟೆಂಟ್ ಆಗ್ತದೆ, ನೆನಪಿಟ್ಟುಕೊಳ್ರಿ. ಸಿಕ್ಕಿಮನ್ನು ಕೂಡ ಅದೇ ರೀತಿ ಸೇರಿಸ್ಕೋತೀವ್ರಿ ನಾವು. ಸಿಕ್ಕಿಂ ಕೂಡ ಅದೇ ರೀತಿ ಸೇರಿಸ್ಕೋತೀವಿ. ಓಕೆ, ಸಿಕ್ಕಿಂ ಯಾಕಂತ ಹೇಳಿದ್ರೆ ಸಿಕ್ಕಿಂನಲ್ಲಿ ಚೌಗಾಲಿ ದೊರೆ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ರೀ. ಚೌಗಾಲೆ ದೊರೆ ಆಳ್ವಿಕೆ ಮಾಡ್ತಾ ಇರ್ತಾನೆ. ಜೊತೆಗೆ ಈ ಸಿಕ್ಕಿಂ ಬಂದ್ಬಿಟ್ಟು ಟಿಬೇಟಿನ ಒಂದು ಕಂಟ್ರೋಲ್ನಲ್ಲಿ ಇರ್ತದೆ. ಹೀಗಾಗಿ ಸಿಕ್ಕಿಮನ್ನು ಏನು ಮಾಡ್ತೀವಿ, ಭಾರತದ ಒಂದು ಒಕ್ಕೂಟದೊಳಗಡೆ ಸೇರಿಸ್ಕೊಳ್ಳೋದ್ರ ಮೂಲಕವಾಗಿ ಇಲ್ಲಿರ್ತಕ್ಕಂಥ ನಾಗರಿಕರಿಗೂ ಸಹಿತ ಇವತ್ತು ನಾವೇನು ಮಾಡಿದ್ದೀವಿ, ಭಾರತೀಯ ಪೌರತ್ವವನ್ನು ನೀಡಿದ್ದೀವಿ. ನೆನ್ಪಿಟ್ಟುಕೊಡ್ರಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟು, ಸರಿ ನೋಡ್ರಿ, ಇಷ್ಟೆಲ್ಲ ಹೇಳಿದ್ರಿ ನೀವು, ಈಗಾಗಲೇ ಮಾತಾಡಿದ್ರಿ. ಏನಂತ ಹೇಳಿದ್ರೆ ಪೌರತ್ವವನ್ನು ಯಾವ ರೀತಿ ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ಸರ್ ನೀವು. ಓಕೆ, ಕೆಲವೊಂದಿಷ್ಟು 5 ವಿಧಾನಗಳಿದಾವೆ ರೀ. 5 ವಿಧಾನಗಳ ಮುಖಾಂತರ ನೀವೇನು ಮಾಡ್ಬೋದು, ಪೌರತ್ವವನ್ನು ಪಡ್ಕೊಳ್ಬೋದು ರೀ. ಭಾರತ ದೇಶದಲ್ಲಿ ಪೌರತ್ವವನ್ನು ಪಡ್ಕೊಳ್ಬೋದು. ಇನ್ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಹಾಗಾದರೆ ಇನ್ನೂ ಒಂದು ಅಂಶ ಏನಂತ ಹೇಳಿದ್ರೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಪೌರತ್ವ ಒಂದು ವೇಳೆ ನಮಗೆ ಬ್ಯಾಡಾಗೈತಪ್ಪ, ಹೌದಾ, ಪೌರತ್ವ ನಮಗೆ ಬ್ಯಾಡಾಗದ, ದೇಶದ ಪೌರತ್ವವನ್ನು ಬೇಡಾಗಿದೆ ನಮ್ಗೆ, ಅದನ್ನು ಯಾವ ರೀತಿಯಾಗಿ ಕಳೆದುಕೊಳ್ತಕ್ಕಂಥ ವಿಧಾನಗಳೇನು, ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳು ನೀಡಿದ್ದಾರೆ ಅಂತ ಹೇಳಿದ್ರೆ, ಕಳೆದುಕೊಳ್ತಕ್ಕಂಥ ವಿಧಾನವನ್ನು ಟರ್ಮಿನೇಷನ್ ಅಂತೇಳಿ ಹೇಳ್ತೇವೆ. ಟರ್ಮಿನೇಷನ್ ನೆನ್ಪಿಟ್ಕೊಡ್ರಿ, ಇಂಗ್ಲೀಷ್ದ ಒಂದು ವರ್ಡ್ ಇದು. ಟರ್ಮಿನೇಷನ್ ಅಂದ್ರೆ ಪೌರತ್ವವನ್ನು ಕಳೆದುಕೊಳ್ತಕ್ಕಂಥ ವಿಧಾನ. ಹಾಗಾದರೆ ಇಲ್ಲಿ 3 ಅಂಶಗಳನ್ನು ಕಾಣ್ತೇವ್ರಿ ನಾವು. 3 ಅಂಶಗಳನ್ನು. ಒಂದನೇದ್ದು ರೆನಾನ್ಸಿಯೇಷನ್ ಅಂದರೆ ತ್ಯಜಿಸ್ತಕ್ಕಂಥದ್ದು. ಇನ್ನು 2ನೇದು ಟರ್ಮಿನೇಷನ್, ರದ್ದು ಮಾಡ್ತಕ್ಕಂಥದ್ದು. ಇನ್ನು 3ನೇದು ಡಿಪ್ರಿವೇಷನ್ ಅಂದರೆ ಕಸಿದುಕೊಳ್ತಕ್ಕಂಥದ್ದು. ಓಕೆ, ಈ 3 ಅಂಶಗಳೇನಿದಾವಲ್ಲ ಅಂದ್ರೆ ಪೌರತ್ವವನ್ನು ಕಳೆದುಕೊಳ್ತಕ್ಕಂಥ ವಿಧಾನಗಳಲ್ಲಿ ಈ 3 ಅಂಶಗಳಿದಾವ. ಕೇಳ್ತಾರೆ ಪ್ರಶ್ನೆ ನಿಮಗೆ, ಪೌರತ್ವವನ್ನು ಪಡೆದುಕೊಳ್ತಕ್ಕಂಥ ವಿಧಾನಗಳು ಯಾವುವು ಕೇಳಿಬಿಟ್ಟು ಆಪ್ಷನ್ಸ್ಗಳನ್ನು ಕೊಡ್ತಾರೆ. ಅದರಲ್ಲಿ ನೀವು ಸರಿಯಾಗಿ ಪೌರತ್ವ ಪಡಿತಕ್ಕಂಥ ವಿಧಾನಗಳನ್ನು ಓದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು 1 ಅಂಕ ಕಳ್ಕೊತೀರಿ. ಇಲ್ಲಿ ಕೂಡ ಪೌರತ್ವವನ್ನು ಕಳೆದುಕೊಳ್ತಕ್ಕಂಥ ವಿಧಾನಗಳು ಯಾವುದು ಅಂತ ಕೇಳಿದ್ರೆ ಇಲ್ಲಿ ಏನಾಗ್ಬಿಡ್ತವೆ, ತ್ಯಜಿಸ್ತಕ್ಕಂಥದ್ದು, ರದ್ದು ಮಾಡ್ತಕ್ಕಂಥದ್ದು, ಕಸಿದುಕೊಳ್ತಕ್ಕಂಥದ್ದು. ಇವು 3 ವಿಧಾನಗಳ್ರಿ. ಇಲ್ಲಿ ನೋಡ್ರಿ, PC, ಸಬ್ ಇನ್ಸ್ಪೆಕ್ಟ್ರು, ಆಮೇಲೆ SD, FD ಮುಂತಾದ ಪರೀಕ್ಷೆಗಳಲ್ಲಿ ಈ 1 ಲೈನರ್ ಪ್ರಶ್ನೆಗಳನ್ನು ಕೇಳ್ತಾರೆ. ಆಮೇಲೆ UPSC ಮತ್ತು KPSC ಪರೀಕ್ಷೆಗಳಲ್ಲಿ ಇಂಡೆಪ್ತಾಗಿ ಹೋಗ್ತಾರೆ. ಪೌರತ್ವದ ಬಗ್ಗೆ ಏನು ಒಳಗಡೆ ಇರ್ತಕ್ಕಂಥ ವಿಷಯಗಳದಾವಲ್ಲ, ಆ ವಿಷಯಗಳ ಆಧಾರದ ಮೇಲೆ ನೀವು ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಆ ಉದ್ದೇಶಕ್ಕೋಸ್ಕರ ನೀವು ಇಂಡೆಪ್ತು ಓದಬೇಕು, ಈ 1 ಲೈನರು ತಿಳ್ಕೊಬೇಕು. ಅಂದರೆ ಮಾತ್ರ ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಡಿಯರ್ ಸ್ಟೂಡೆಂಟ್ಸ್ ನೀವು. ಹಾಗಾದರೆ ಇದಕ್ಕೆ ಇನ್ನೂ ಒಂದು ಈಸಿ ಉಪಾಯ ಏನಂದ್ರೆ RTD. ಅದಕ್ಕೆ ಬ್ರ್ಯಾಂಡ್ ಅಂತ ನೆನ್ಪಿಟ್ರಿ, ಇದಕ್ಕೆ RTD ಅಂತ ನೆನ್ಪಿಟ್ರಿ ನೀವು. ಪೌರತ್ವವನ್ನು ಪಡಿತಕ್ಕಂಥ ವಿಧಾನ ಬ್ರ್ಯಾಂಡ್ ಅಂತೇಳಿ ನೆನ್ಪಿಟ್ರಿ. ಕಸಿದುಕೊಳ್ತಕ್ಕಂಥದ್ದು, ರದ್ದು ಮಾಡ್ತಕ್ಕಂಥ ವಿಧಾನ ಯಾವುದ್ರಿ, RTD. ಇಷ್ಟು ನೀವು ನೆನ್ಪಿಟ್ಕೊಡ್ರಿ. ಹಾಗಾದರೆ ಒಂದೊಂದು ಕಳೆದುಕೊಳ್ತಕ್ಕಂಥ ವಿಧಾನದ ಬಗ್ಗೆ, ಒಂದೊಂದು ಅಂಶದ ಬಗ್ಗೆನೂ ನಾವೇನು ಮಾಡೋಣ, ಸರಿಯಾಗಿ ಅರ್ಥಗರ್ಭಿತವಾಗಿ ಓದ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಇಲ್ಲಿ ರೆನಾನ್ಸಿಯೇಷನ್ ಅಂತೇಳಿ ಕರಿತೀವಿ. ಇದನ್ನು ನಾವು ರೆನಾನ್ಸಿಯೇಷನ್ ಅಂತೇಳಿ ಕರಿತೀವಿ. ಅಂದರೆ ತ್ಯಜಿಸ್ತಕ್ಕಂಥದ್ದು, ಪೌರತ್ವವನ್ನು ತ್ಯಜಿಸ್ತಕ್ಕಂಥದ್ದು. ಹಾಗಾದರೆ ಸರ್ ಯಾವ ರೀತಿಯಾಗಿ ಪೌರತ್ವವನ್ನು ತ್ಯಜಿಸ್ಬೋದ್ರಿ ನಾವು ಅಂತೇಳಿ ಕೇಳಿದ್ರೆ, ಇಲ್ಲಿ ನೋಡ್ರಿ, ನಮ್ಮಲ್ಲಿ ಏನಾಗಿದೆ, ಒಬ್ಬ ವ್ಯಕ್ತಿಗೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ XYZ ಒಬ್ಬ ವ್ಯಕ್ತಿ, ಓಕೆ, XYZ ಒಬ್ಬ ವ್ಯಕ್ತಿ, ಇವನಿಗೆ ಏನಾಗ್ಬಿಟ್ಟಿದೆ, ದೇಶದ ಪೌರತ್ವ ಬೇಡ್ರಿಪ್ಪ, ನಮ್ಮ ಭಾರತ ದೇಶದ ಪೌರತ್ವ ಬೇಡ. ಈ ವ್ಯಕ್ತಿ ಏನು ಮಾಡ್ಬೋದು ಅಂತೇಳಿದರೆ, ದೇಶದ ಪೌರತ್ವ ಬ್ಯಾಡ ಅಂದಾಗ ಇವನೇನು ಮಾಡ್ಬೋದು, ಹಾಗಾದರೆ ಭಾರತದ ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಗೆ ಒಂದು ಅರ್ಜಿ ಕೊಡೋದ್ರ ಮೂಲಕವಾಗಿ ಭಾರತದ ಪೌರತ್ವವನ್ನು ತ್ಯಜಿಸ್ಬೋದು, ಬಿಡ್ಬೋದು. ಒಂದು ನೆನ್ಪಿಟ್ಕೊಡ್ರಿ, ಆ ಅವಧಿಯೊಳಗಡೆ ಭಾರತ ದೇಶದೊಳಗಡೆ ಒಂದು ವೇಳೆ ಯುದ್ಧ ಆಗಾಕತ್ತಿತ್ರಿಪ್ಪ, ಅವಾಗ ಏನೋ ಚೈನಾದವ್ರು ಅಟ್ಯಾಕ್ ಮಾಡಿದಾಗ ನಮಗೆ ದೇಶದ ಪೌರತ್ವ ಬ್ಯಾಡ್ರಿ ಅಂತ ಹೇಳಿದ್ರೆ ಅವಾಗ ಅವಕಾಶ ಇಲ್ಲ, ಮಿಸ್ಯೂಸ್ ಆಗ್ತದಲ್ರಿ. ಅಂಥ ಟೈಮ್ದಾಗ ಏನಾದ್ರು ಕೊಟ್ಬಿಟ್ರೆ ನಾವು ಅವ್ರಿಗೆ, ಆ ಉದ್ದೇಶಕ್ಕೋಸ್ಕರ ಅಂತಹ ಒಂದು ಅಂಶವನ್ನು ಇಲ್ಲಿ ಸಂವಿಧಾನದಲ್ಲಿ ಸೇರಿಸಲಾಗಿದೆ, ಪೌರತ್ವದಲ್ಲಿ ಸೇರಿಸಲಾಗಿದೆ. ಒಂದು ವೇಳೆ ಆ ಪೌರತ್ವವನ್ನು ಬಿಟ್ಟ ಅವನು ವ್ಯಕ್ತಿ ತ್ಯಜಿಸಿದ, ಸ್ವಇಚ್ಛೆಯಿಂದ ತ್ಯಜಿಸಿದ, ಯಾರು, ಒಬ್ಬ ವ್ಯಕ್ತಿ, ಭಾರತದ ಪೌರತ್ವ ಬೇಡ ಅಂತೇಳಿ, ಆವಾಗ ಯುದ್ಧದ ಟೈಮ್ದಲ್ಲಿ ಕೂಡ ಅವಾಗ ಏನಾಗುತ್ತೆ, ಭಾರತದ ಪೌರತ್ವವನ್ನು ಬಿಡ್ಲಿಕ್ಕೆ ಆಗೋದಿಲ್ಲ, ರಿಸ್ಟ್ರಿಕ್ಷನ್ಸ್ಗಳನ್ನ ಹೇರಿರ್ತಾರೆ. ಒಂದು ವೇಳೆ ಈ ವ್ಯಕ್ತಿ ಭಾರತದ ಪೌರತ್ವ ಬೇಡ ಅಂತೇಳಿದರೆ ಅವನ ಮಕ್ಕಳು ಏನಿದಾರಲ್ಲ, ಅವ್ರ ಮಕ್ಕಳಿಗೂ ಸಹಿತ ಭಾರತದ ಪೌರತ್ವವನ್ನು ನೀಡಲಾಗುವುದಿಲ್ಲ. ಆ ಮಕ್ಕಳು ಭಾರತದ ಪೌರತ್ವವನ್ನು ಕಳೆದುಕೊಳ್ತಾರೆ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಅಂಶ ಏನಂದರೆ,
ಇನ್ನೊಂದೇನೆಂದರೆ ಇಲ್ಲಿ ಎರಡನೇದು ಇಲ್ಲಿ ಟರ್ಮಿನೇಷನ್ ಅಂತೇಳಿ ಒಂದು ಹೇಳ್ತೀವಿ ನಾವು. ಇಲ್ಲಿ ಟರ್ಮಿನೇಷನ್ ಅಂತೇಳಿದ್ರೆ ಇದು ಕೂಡ ಪೌರತ್ವವನ್ನು ಕಳೆದುಕೊಳ್ತಕ್ಕಂಥ ವಿಧಾನಗಳಲ್ಲಿ ಇದು ಕೂಡ ಒಂದು ಅಂಶ. ಟರ್ಮಿನೇಷನ್ ಅಂದ್ರೆ ಒಬ್ಬ ವ್ಯಕ್ತಿ ಏನಾದರೂ ಬೇರೆ ದೇಶದ ಪೌರತ್ವ ಪಡ್ಕೊಂಡ, ಓಕೆ, ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಾಗ ಆ ವ್ಯಕ್ತಿಗೆ ಏನು ಮಾಡ್ಬೋದು ನಾವು, ಆ ವ್ಯಕ್ತಿ ಭಾರತದ ಪೌರತ್ವವನ್ನು ರದ್ದಾಗ್ತಾನೆ. ಫಾರ್ ಎಕ್ಸಾಂಪಲ್ ದೇಶದ ಇಂಡಿಯಾದ ಅದಾನ ಒಬ್ಬ ವ್ಯಕ್ತಿ, ಓಕೆ, ಇವನು USA ಒಂದು ಪೌರತ್ವ ಪಡ್ಕೊಂಡಾಗ ಇಮಿಡಿಯೇಟಾಗಿ ಇವನ ಪೌರತ್ವ ರದ್ದಾಗ್ತದ. ಇಮಿಡಿಯೇಟಾಗಿ ಈ ವ್ಯಕ್ತಿಯ ಪೌರತ್ವ ರದ್ದಾಗ್ತದ. ನೆನ್ಪಿಟ್ಕೊಡ್ರಿ. ಅದೇ ಇನ್ನೊಂದು ಅಂಶ, ರದ್ದು ಮಾಡ್ತದ ನಮ್ಮ ಗೌರ್ಮೆಂಟು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು ರದ್ದು ಮಾಡ್ತದ. ಆದರೆ ಒಂದೇನಂದ್ರೆ ಆ ವ್ಯಕ್ತಿ ಆ ಟೈಮ್ದಾಗ ಯುದ್ಧ ನಡಿಬಾರ್ದ್ರಿ, ಯುದ್ಧ ಇರಬಾರ್ದು. ಯಾಕಂತೇಳಿದ್ರೆ ಯುದ್ಧದ ಸಂದರ್ಭದಲ್ಲಿ ಪೌರತ್ವ ಅಂತಕ್ಕಂಥ ಅಂಶವನ್ನು ತಡೆ ಹಿಡಿಯಲಾಗಿದೆ. ನೆನಪಿಟ್ಟುಕೊಡ್ರಿ, ಕೇಳುವಂಥ ಚಾನ್ಸಸ್ ಇರ್ತದೆ ಪ್ರಿಲಿಮ್ಸ್ನಲ್ಲಿ. ಯುದ್ಧದ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ಮಾಡ್ಬೋದು, ಪೌರತ್ವ ಒಂದು ವೇಳೆ ಬೇಡ ಅಂತೇಳಿ ಬೇರೆ ದೇಶಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಯುದ್ಧ ಆಗಾಕತ್ತಿತ್ತಪ್ಪ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಯುದ್ಧ ಆಗ್ತಿತ್ತು ಅಂತೇಳಿದ್ರೆ ಆ ಅವಧಿಯಲ್ಲಿ ಏನಂತೇಳಿದ್ರೆ ಆ ಅಂಶವನ್ನು ತಡೆ ಹಿಡಿಲಾಗ್ತದೆ. ನೆನಪಿಟ್ಟುಕೊಡ್ರಿ. ಹಾಗಾದ್ರೆ ಇದು ಒಂದು ಅಂಶ ತಿಳ್ಕೊಂಡ್ರಿ ನೀವು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಸಿದುಕೊಳ್ಳುವಿಕೆ. ಇದನ್ನು ನಾವೇನು ಕರಿತೀವಿ, ಕಸಿದುಕೊಳ್ಳುವಿಕೆ, ಡಿಪ್ರಿವೇಷನ್ ಅಂತೇಳಿ ಹೇಳ್ತೇವೆ ನಾವು. ಕಸಿದುಕೊಳ್ಳೋದು ಅಂದರೆ ತಗೊಳ್ಳೋದು, ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವಲ್ಲಿ ಇದು ಕೂಡ ಒಂದು ಅಂಶ. ಕಸಿದುಕೊಳ್ಳುವಿಕೆ, ಇದನ್ನು ಇಂಗ್ಲೀಷ್ನಲ್ಲಿ ಡಿಪ್ರಿವೇಷನ್ ಅಂತೇಳಿ ಕರಿತೀವಿ ನಾವು. ಲಾಸ್ಟ್ ಕೊನೆ ಅಂಶ. ಇಲ್ಲಿ ಒಬ್ಬ ವ್ಯಕ್ತಿ ಏನಾದರೂ ಮೋಸ ವಂಚನೆಯಿಂದ ಭಾರತೀಯ ಪೌರತ್ವ ಪಡ್ಕೊಂಡಿದ್ರೆ, ಮೋಸ ವಂಚನೆಯಿಂದ, ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ದೇಶದಲ್ಲಿ ಯಾವುದೋ ಒಂದು ಕಂಟ್ರಿಯಿಂದ, ಓಕೆ, ಇಲ್ಲಿ ಪಾಕಿಸ್ತಾನದಿಂದನೋ ಅಥವಾ ಬಾಂಗ್ಲಾದಿಂದನೋ ಓಕೆ, ಮೋಸದಿಂದ ದೇಶದಲ್ಲಿ ಒಳನುಸುಳುಕೋರಾಗಿ ಬಂದು ಆ ವ್ಯಕ್ತಿಗೆ ದೇಶದ ಸಿಟಿಜನ್ಶಿಪ್ ಕೋಡ್ ಅಂತೇಳಿದರೆ, ಓಕೆ, ಒಂದು ವೇಳೆ ಸಿಗುತ್ತೆ, ಏನಾದರೂ ಒಂದು ಆ ವ್ಯಕ್ತಿ ಯಾವುದೋ ಒಂದು ಮೂಲದಿಂದ ಬಂದು ಒಂದು ವೇಳೆ ಭಾರತದ ಪೌರತ್ವ ಪಡ್ಕೊಂಡಂದ್ರೂ ಸಹಿತ ಆ ವಿಷಯ ಏನಾದರೂ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಗೆ ಗೊತ್ತಾಗ್ಬಿಟ್ರೆ ಅವನ ಪೌರತ್ವ ಏನು ಮಾಡ್ತಾರೆ, ಅವನ ಪೌರತ್ವವನ್ನು ಕಸಿದುಕೊಳ್ಳಲಾಗುತ್ತದೆ. ಯಾಕಂತೇಳಿದ್ರೆ ಅದು ಇಲ್ಲಿಗಲ್ ಆಗುತ್ತಲ್ಲ. ಅವನು ಯಾವುದೋ ಒಂದು ವಿಚಾರದಲ್ಲಿ ಭಾರತದಲ್ಲಿ ಬಂದಿರ್ಬೋದಲ್ಲ, ಭಾರತದ ಒಂದು ಸಾವರ್ನಿಟಿಗೆ ಧಕ್ಕೆ ತರ್ಬೋದಲ್ಲ, ಭಾರತದ ಒಂದು ಇಂಟಿಗ್ರಿಟಿಗೆ ಧಕ್ಕೆ ತರ್ಬೋದಲ್ಲ. ಹೀಗಾಗಿ ಇವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡೇ ಏನು ಮಾಡಿದ ಅಂತೇಳಿದ್ರೆ ಪೌರತ್ವವನ್ನು ನಮ್ಮ ಭಾರತ ಸರ್ಕಾರ ಏನು ಮಾಡುತ್ತೆ, ಕಸ್ಕೊಂಡ್ಬಿಡ್ತದ. ಅವ್ನು ಯಾವ ಟೈಮ್ದಾಗೂ ಅವನು ಒಂದು ವೇಳೆ ಮೋಸ ವಂಚನೆಯಿಂದ ಪೌರತ್ವವನ್ನು ಪಡೆದುಕೊಂಡ್ರೆ, ಹೇಳಿದೆ ನಿಮಗೆ, ಆ ಮೋಸ ವಂಚನೆಯಿಂದ ಪೌರತ್ವ ಕಳ್ಕೊಂಡ್ರೆ ಅವನ ಪೌರತ್ವ ನಾವು ಕಸ್ಕೊಂಡ್ಬಿಡ್ತೇವೆ. ನೆನಪಿಟ್ಕೊಡ್ರಿ. ಹಾಗಾದ್ರೆ ಇನ್ನೊಂದು ಅಂಶ ಏನಂದ್ರೆ, ಯುದ್ಧ ಆಗ್ತಾ ಇದೆ ರೀಪ ದೇಶದಲ್ಲಿ ಒಂದು ವಾರ ಆಗ್ತಾ ಇದೆ, ಓಕೆ. ಈ ವಾರ ಆಗುವಂಥ ಸಂದರ್ಭದಲ್ಲಿ, ಯುದ್ಧ ಆಗುವಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಿಟಿಜನ್ನು ಅವನೇನಾದರೂ ಏನ್ರಿ, ಬೇರೆ ಒಂದು ಪಾಕಿಸ್ತಾನ ರಾಷ್ಟ್ರದೊಂದಿಗೆ ಸಂಪರ್ಕ ಇಟ್ಕೊಂಡು, ಓಕೆ, ಈ ಭಾರತದಲ್ಲಿ ನಡೀತಕ್ಕಂಥ ಘಟನೆಗಳ ಬಗ್ಗೆ, ಅಂದರೆ ಸೈನ್ಯ ಇಲ್ಲಿದೆ, ಸೈನಿಕರು ಇಲ್ಲಿದ್ದಾರೆ, ಓಕೆ, ಮಿಸೈಲ್ಸ್ಗಳು ಇಷ್ಟದಾವೆ, ನಮ್ಮಲ್ಲಿ ಮಿಸೈಲ್ಸ್ಗಳು ಇಷ್ಟದಾವೆ, ಇಷ್ಟೊಂದು ಬಾಂಬ್ಗಳದಾವೆ, ಅವೆಲ್ಲ ವಿಚಾರಗಳನ್ನು ಇಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬೇರೆ ನಮ್ಮ ಯುದ್ಧದ ಸಂದರ್ಭದಲ್ಲಿ, ಅಂದರೆ ಪಾಕಿಸ್ತಾನ ಅಂತ ಇಟ್ಕೊಳ್ರಿ, ಪಾಕಿಸ್ತಾನ ರಾಷ್ಟ್ರಕ್ಕೆ ತಿಳಿಸಾಕತ್ತಂತ ಹೇಳಿದ್ರೆ ಅವಾಗ ಏನು ಮಾಡುತ್ತೆ, ಇವನ ಪೌರತ್ವವನ್ನು ಕಸಿದುಕೊಳ್ಬೇಕಾಗ್ತದೆ. ನಾವು ಯಾಕೆ ಕಸಿದುಕೊಳ್ಬೇಕಾಗ್ತದ ಅಂತೇಳಿದ್ರೆ ಎಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಬಿಟ್ಟು ಅಂತೇಳಿದ್ರೆ ಅದು ಏನಾಗುತ್ತೆ, ನಮ್ಮ ಸಾವರ್ನಿಟಿಗೆ ಧಕ್ಕೆ ಬರ್ತದೆ ರೀ, ನಮ್ಮ ದೇಶದ ಒಂದು ಇಂಟಿಗ್ರಿಟಿಗೆ ಧಕ್ಕೆ ಬರ್ತದೆ, ಓಕೆ. ಆ ಉದ್ದೇಶಕ್ಕೋಸ್ಕರ ಅವಾಗ ಏನು ಮಾಡ್ಬೋದು, ಯುದ್ಧದ ಸಂದರ್ಭದಲ್ಲಿ ಶತ್ರುಗಳೊಂದಿಗೆ ಒಬ್ಬ ವ್ಯಕ್ತಿ ಸಂಬಂಧವನ್ನು ಇಟ್ಕೊಂಡ್ರೆ ಅವನ ಪೌರತ್ವವನ್ನು ಕಸಿದುಕೊಳ್ತೇವೆ, ನಾವು ಡಿಪ್ರಿವೇಷನ್ ಮಾಡ್ತೇವೆ. ನೆನ್ಪಿಟ್ಕೊಡ್ರಿ. ಹಾಗಾದರೆ ಇನ್ನೂ ಒಂದು ಅಂಶ ಏನಂದರೆ, ಒಬ್ಬ ವ್ಯಕ್ತಿ ಏನಾದರೂ ಫಾರಿನ್ನಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ವಿದೇಶದಲ್ಲಿ 7 ವರ್ಷ ವಾಸ ಇದ್ದಂತ ತಿಳ್ಕೊಡ್ರಿ, USA 7 ವರ್ಷ ವಾಸ ಅದಾನ್ರಿಪ್ಪ, 7 ವರ್ಷ ವಾಸ ಅದಾನ, ದೇಶಕ್ಕೆ ಬಂದೇ ಇಲ್ಲ ಅಂತೇಳಿದ್ರೆ ಅವಾಗ ಏನು ಮಾಡ್ಬೋದು, ಅವನ ಪೌರತ್ವವನ್ನು ನಾವು ಕಸಿದುಕೊಳ್ಬೋದು. ಯಾಕಂದ್ರೆ ಅಲ್ಲೇ ಇರಾಕತ್ತಂತ ಹೇಳಿದ್ರೆ ಅವ ಈ ಕಡೆ ಏನಾಗ್ಬಿಡುತ್ತೆ ಅಂತೇಳಿದ್ರೆ ಒಂದು ದೇಶಕ್ಕೆ ಅವನ ಬಗ್ಗೆ, ಅವನ ವ್ಯಕ್ತಿಯ ದಾಖಲಾತಿಗಳ ಬಗ್ಗೆ ಮಾಹಿತಿ ಸಿಗೋದಿಲ್ಲ. ಹೀಗಿದ್ದಾಗ ಅವನು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ದೇಶದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನಲ್ಲಿ ದಾಖಲಾತಿಗಳನ್ನು ಮಾಡಬೇಕಾಗ್ತದೆ. ನೆನ್ಪಿಟ್ಕೊಡ್ರಿ. ಆ ಉದ್ದೇಶಕ್ಕೋಸ್ಕರ ಅವಾಗೇನು ಮಾಡ್ಬೋದು, ಅವನ ಒಂದು ಪೌರತ್ವವನ್ನು ನಾವು ಕಸ್ಕೊಳ್ಬೋದು.
ಇಷ್ಟು ಅಂಶ ನೀವು ನೆನ್ಪಿಟ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್ ರೀ ಇವು. ಏನು ಮಾತಾಡಿದ್ನಲ್ಲ ಇವೆಲ್ಲ ಅಂಶಗಳು ಪರೀಕ್ಷೆ ದೃಷ್ಟಿಯಿಂದ ಈ ಸಿಟಿಜನ್ಶಿಪ್ನಲ್ಲಿ ಬರ್ತಕ್ಕಂತಹ ಎಲ್ಲ ಅಂಶಗಳು ಇಂಪಾರ್ಟೆಂಟ್ ನೋಡ್ರಿ. ಪರೀಕ್ಷೆ ದೃಷ್ಟಿಯಿಂದ ಪೌರತ್ವದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಅಂಶನೂ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ಯಾಕಂತೇಳಿದ್ರೆ ಇಲ್ಲಿ ಪೌರತ್ವದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಓಕೆ, 1955 ಆ್ಯಕ್ಟು 1955. ಓಕೆ ಓಕೆ ಇಲ್ಲಿ ಪೌರತ್ವವನ್ನು ಪಡ್ಕೊಳ್ತಕ್ಕಂಥ ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ, ಕಳ್ಕೊಳ್ತಕ್ಕಂಥ ವಿಷಯದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಓಕೆ, ಇಷ್ಟು ಅಂಶದ ಬಗ್ಗೆ ನಾವೇನು ಮಾಡಿದ್ವಿ, ಸರಿಯಾಗಿ ತಿಳ್ಕೊಂಡ್ವಿ. ಹಾಗಾದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇವೇನು ಅಂತೇಳಿದ್ರೆ ಪೌರತ್ವವನ್ನು ಪಡೆದುಕೊಳ್ತಕ್ಕಂಥದ್ದು, ಕಳೆದುಕೊಳ್ತಕ್ಕಂಥದ್ದು, ಜೊತೆಗೆ ನಿಮಗೆ ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆ ಕೇಳ್ತಾರೆ. ಇದನ್ನು ದಯವಿಟ್ಟು ಡ್ರಿಲ್ ಮಾಡಿರಿ. ಶಿಕ್ಷಕರು ಹೇಳಿಕೊಟ್ಟಿರ್ತಕ್ಕಂಥದ್ದನ್ನು ನೀವು ಅಲ್ಲೇ ಕೇಳಿ ಅಲ್ಲೇ ಬಿಟ್ರೆ ನಿಮ್ಮ ಮೆಮೊರಿ ಒಳಗಡೆ ಉಳಿದಿಲ್ಲ. ಅದನ್ನು ಪ್ರತಿನಿತ್ಯ ನೀವೇನು ಮಾಡಬೇಕು, ಒಂದು ಅತ್ಯುತ್ತಮ ಒಬ್ಬ ಗೆಳೆಯ ನನ್ನ ಜೊತೆ ಇದನ್ನು ತಿಳ್ಕೊಂಡು ಆ ಒಂದು ವಿಷಯವನ್ನು ನೀವು ಪ್ರೀತಿಸಬೇಕು. ಅಂದಾಗ ಮಾತ್ರ ನಿಮ್ಮ ಮೈಂಡ್ನಲ್ಲಿ ನೆನಪು ಉಳಿತದೆ. ಇಲ್ಲ ಅಂತೇಳಿದರೆ ನೆನಪು ಉಳಿದಿಲ್ಲ. ಓಕೆ, ಹಾಗಾದರೆ ಇನ್ನೊಂದು ಹೊಸ ಟಾಪಿಕ್ಗೆ ನಾವು ಹೋಗಬೇಕಾಗ್ತದೆ ಡಿಯರ್ ಸ್ಟೂಡೆಂಟ್ಸು. ಯಾಕಂತೇಳಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಸಾಗರ ರೀ ಇದು. ಅದನ್ನು ಅಷ್ಟು ಸುಲಭವಾಗಿ ನಾವು ಹೇಳಿಕ್ಕಾಗೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ಪರೀಕ್ಷೆಗೆ ಎಷ್ಟು ಅವಶ್ಯಕತೆ ಅದಲ್ಲ ಅಷ್ಟು ಮ್ಯಾಕ್ಸಿಮಮ್ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಅಷ್ಟು ಇಂಡೆಪ್ತಾಗಿ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದ್ರ ಸದುಪಯೋಗವನ್ನು ಪ್ರತಿಯೊಬ್ಬ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳೂ ಪಡ್ಕೊಳ್ಬೇಕು. ಈ ಸಂತೋಷ್ ಲಾಡ್ ಫೌಂಡೇಶನ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ನಿಸ್ವಾರ್ಥ ಸೇವೆ. ಇದು ಯಾವುದೇ ಒಂದು ಸ್ವಾರ್ಥ ಸೇವೆಯಿಂದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲ. ಇಲ್ಲಿರ್ತಕ್ಕಂಥ ಬಡವರು, ಹಿಂದುಳಿದ ವರ್ಗದವರು, ದೀನದಲಿತರು, ಈ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಕೋಚಿಂಗಿಂದ ವಂಚಿತ ಆಗ್ತಾ ಇದ್ದಾನೆ. ಆ ಉದ್ದೇಶಕ್ಕೋಸ್ಕರ ಬರೀ ಒಂದು ಇಂಟರ್ನೆಟ್ ಇದ್ರೆ ಸಾಕು ಡಿಯರ್ ಸ್ಟೂಡೆಂಟ್ಸ್, ನೀವೇನು ಮಾಡ್ಬೋದು, ಸರಿಯಾಗಿ ಅಧ್ಯಯನ ಮಾಡಬೇಕು. ಹೀಗಾಗಿ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಸರಿಯಾಗಿ ಓದ್ರಿ, ಸರಿಯಾಗಿ ನೀವು ಆದರ್ಶ ವ್ಯಕ್ತಿಗಳಾಗಿ ನಿರ್ಮಾಣ ಆಗ್ರಿ ಅಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತೇನೆ. ಹಾಗಾದರೆ ಹೊಸ ಕಾನ್ಸೆಪ್ಟ್, ಇವಾಗ ಹೊಸ ಕಾನ್ಸೆಪ್ಟು, ಈ ಹೊಸ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂತೇಳಿದರೆ ಇಲ್ಲಿ ನೋಡ್ರಿ, ಫಂಡಮೆಂಟಲ್ ರೈಟ್ಸ್ ಅಂತೇಳಿ ಕರಿತೇವೆ ಇದನ್ನು. ಈಗ ಪೌರತ್ವದ ಬಗ್ಗೆ ತಿಳ್ಕೊಂಡ್ವಿ ನಾವು. ಪೌರತ್ವದ ಬಗ್ಗೆ ತಿಳ್ಕೊಂಡ ನಂತರ ಇಲ್ಲಿ ಮೂಲಭೂತ ಹಕ್ಕುಗಳು ತುಂಬ ಇಂಪಾರ್ಟೆಂಟ್ ಆಗ್ತಾವ್ರಿ. ಯಾಕೆ ಹೇಳ್ರಿ, ನಮ್ಮ ಭಾರತದ ಸಂವಿಧಾನದಲ್ಲಿಯೇ ಮೂಲಭೂತ ಹಕ್ಕುಗಳ ಬಗ್ಗೆ ಸರಿಯಾಗಿ ಓದ್ಬೇಕು ನೀವು. ಯಾಕಂತೇಳಿದರೆ ಇಲ್ಲಿ ನೋಡ್ರಿ, ಇಲ್ಲಿ UPSC ಆಗಿರ್ಬೋದು, KPSC ಆಗಿರ್ಬೋದು, ಓಕೆ, GSನಲ್ಲಿ ಏನು GS ಡಿಸ್ಕ್ರಿಪ್ಟಿವ್ ಏನು ಬರಿತೀರಲ್ರಿ ನೀವು GSನಲ್ಲಿ, ಅಲ್ಲೇನಾಗುತ್ತೆ SAಯಲ್ಲೂ ಇಂಪಾರ್ಟೆಂಟ್ ಈ ಟಾಪಿಕ್ಕು. SAಯಲ್ಲೂ ಇಂಪಾರ್ಟೆಂಟ್ ಆಗ್ತದೆ, SAಯಲ್ಲೂ ಇಂಪಾರ್ಟೆಂಟ್ ಆಗ್ತದೆ. ಜೊತೆಗೆ ಇನ್ನೊಂದು ಏನಂತೇಳಿದ್ರೆ ಈ PC, PSI, ಓಕೆ, SDA, FDA ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಸಹಿತ ಈ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಯಾಕೆ ಹೇಳ್ತಾ ಇದ್ದಾನೆ ಅಂತೇಳಿದ್ರೆ, ಪ್ರತಿನಿತ್ಯ ನೀವು ಪತ್ರಿಕೆಗಳನ್ನು ಅವಲೋಕನ ಮಾಡ್ಬೋದು. ಎಲ್ಲೋ ಒಂದು ಕಡೆ ಏನೋ ಒಂದು ಆಗಿರ್ತದೆ, ಅದು ನೇರವಾಗಿ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಿರ್ತದೆ. ಯಾವುದೋ ಒಂದು ಪ್ರದೇಶದಲ್ಲಿ, ಯಾವುದೋ ಒಂದು ರಾಜ್ಯದಲ್ಲಿ ಗಲಾಟೆಗಳಾಗಿರ್ತವೆ, ವಿವಾದಗಳಾಗಿರ್ತವೆ. ಅವೆಲ್ಲ ವಿವಾದಗಳು ಎದಕ್ಕೆ ಸಂಬಂಧಪಟ್ಟಿರ್ತಾವೆ ಅಂತ ತಿಳ್ಕೊಂಡ್ರಿ, ಅವೆಲ್ಲ ನೇರವಾಗಿಯೇ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಿರ್ತಾವೆ. ಆ ಉದ್ದೇಶಕ್ಕೋಸ್ಕರ ಈ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೀವೇನು ಮಾಡಬೇಕು, ಸರಿಯಾಗಿ ಓದಬೇಕು. ಸರಿಯಾಗಿ ಓದಿದ್ರೆ ನೀವು ಇವನ್ನು KPSC, UPSC ಮೇನ್ಸ್ನಲ್ಲಿಯೂ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಮೇನ್ಸ್ನಲ್ಲಿ ಪ್ರಶ್ನೆ ಕೇಳ್ತಾರೆ. ಆ ಉದ್ದೇಶಕ್ಕೋಸ್ಕರ ಇದನ್ನು ಗಮನ ಕೊಟ್ಟು ಓದೋದು ತುಂಬ ಯೋಗ್ಯವಾಗಿರ್ತಕ್ಕಂಥದ್ದು. ಹಾಗಾದರೆ ಸಂವಿಧಾನ ಪಾರ್ಟ್ 3 12ರಿಂದ 35ರವರೆಗಿನ ವಿಧಿಗಳು ಏನು ಮಾಡ್ತಾವೆ ಅಂತೇಳಿದ್ರೆ, ಭಾರತದ ಒಂದು ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಾವೆ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾಹಿತಿ ಕೊಡ್ತಾವೆ. ಓಕೆ, ಯಾಕ್ರಿ ನಾವು ಫಂಡಮೆಂಟಲ್ ರೈಟ್ಸ್ ಅಂತಕ್ಕಂಥ ಟಾಪಿಕನ್ನು ಯಾವ ಉದ್ದೇಶಕ್ಕೋಸ್ಕರ ಸೇರಿಸಿದ್ರು ನಮ್ಮ ಸಂವಿಧಾನ ರಚನಾಕಾರರು ಅಂತೇಳಿದರೆ, ಇಲ್ಲಿ ನೋಡ್ರಿ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಕ್ಕುಗಳು ಬೇಕು. ಹಕ್ಕುಗಳಿಲ್ಲದೆ ಯಾವೊಬ್ಬ ವ್ಯಕ್ತಿಯು ಇವತ್ತು ಬದುಕಿದಾನೇನ್ರಿ? ನಿಮಗೊಂದು ವೇಳೆ ಹಕ್ಕುಗಳೇ ಇರಲಿಲ್ಲ ಅಂತೇಳಿದ್ರೆ ಇವತ್ತು ಗಮನಿಸ್ಬೋದು ನೀವು. ಇವತ್ತು ಏನಾಗ್ತಾ ಇದೆ ರೀ, ನಾರ್ತ್ ಕೊರಿಯಾದಲ್ಲಿ ಏನಾಗ್ತಾ ಇದೆ, ಓಕೆ, ಅಲ್ಲಿರ್ತಕ್ಕಂಥ ಒಬ್ಬ ನಿರಂಕುಶ ದೊರೆ ಏನು ಮಾಡ್ತಾ ಇದ್ದಾನೆ, ಅಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಹಕ್ಕುಗಳನ್ನೇ ಕೊಟ್ಟಿಲ್ಲ. ಹೀಗಾಗಿ ಅವರು ಒಂದು ವ್ಯವಸ್ಥೆ ಬಗ್ಗೆ ಮಾತಾಡೋಂಗಿಲ್ಲ. ಆ ರಾಜ ಏನು ಹೇಳ್ತಾನೆ ಅದನ್ನು ಕೇಳಬೇಕು, ಅವನಿಗೆ ಫೈರ್ ಮಾಡಿದರೆ ಫೈರ್ ಮಾಡಿಸ್ಕೊಳ್ಬೇಕು. ಈ ರೀತಿ ಸಿಸ್ಟಮ್ಸ್ಗಳನ್ನು ಕಾಣ್ತಾ ಇದ್ದೇವೆ ನಾವು. ಓಕೆ, ನಿರಂಕುಶ ಪ್ರಭುತ್ವವನ್ನು ಕಾಣ್ತಾ ಇದ್ದೀವಿ. ಆ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಇರ್ತಕ್ಕಂಥ ಪ್ರಜೆಗಳಿಗೆ ಹಕ್ಕುಗಳನ್ನು ನೀಡಲೇಬೇಕಂತೇಳಿ ನಮ್ಮ ಸಂವಿಧಾನ ರಚನಾಕಾರರು ಹಕ್ಕುಗಳನ್ನು ನೀಡಿದರು. ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತೇಳಿ ಕರಿತೇವೆ ನಾವು. ಹಾಗಾದರೆ ಈ ಮೂಲಭೂತ ಹಕ್ಕುಗಳ ಬಗ್ಗೆ
ನಮ್ಮಲ್ಲಿ ಹಲವಾರು ಒಂದು ಐತಿಹಾಸಿಕ ಒಂದು ಹಿನ್ನೆಲೆಯನ್ನು ಕೆದಕ್ತಾ ಹೋಗ್ಬಿಟ್ರೆ ಅದಕ್ಕೆ ಕೊನೆನೇ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಆ್ಯನಿ ಬೆಸೆಂಟ್ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ್ಯನಿ ಬೆಸೆಂಟ್ ಮೂಲಭೂತ ಹಕ್ಕುಗಳು ನಮಗೆ ಬೇಕು ಅಂತೇಳಿ ಧ್ವನಿ ಎತ್ತಾರೆ ಇಲ್ಲಿ. ಅಂದ್ರೆ ನಮ್ಮ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಆ್ಯನಿ ಬೆಸೆಂಟ್ ಮೂಲಭೂತ ಹಕ್ಕುಗಳ ಬಗ್ಗೆ ಧ್ವನಿ ಎತ್ತಾರೆ. ಓಕೆ, ಆಮೇಲೆ ಇನ್ನೊಂದು ಏನಂದರೆ ಸ್ವರಾಜ್ಯ ನನ್ನ ಜನ್ಮಸಿದ್ದು ಹಕ್ಕು ಅಂಥೇಳಿ ಬಾಲ್ ಗಂಗಾಧರ್ ತಿಲಕ್ ಅವ್ರು ಏನು ಮಾಡ್ತಾರೆ, ಇಲ್ಲಿ ಕೂಡ ನನ್ನ ಜನ್ಮಸಿದ್ಧ ಹಕ್ಕು ಈ ಒಂದು ಕಾನ್ಸೆಪ್ಟ್ಗಳನ್ನು ಹೇಳೋದ್ರ ಮೂಲಕವಾಗಿ ಸ್ವತಂತ್ರ ಹೋರಾಟದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದು ಕಿಚ್ಚನ್ನು ಹಚ್ಚಿಸುವಂಥ ಕೆಲಸ ಮಾಡ್ತಾರೆ. ಯಾರು? ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು, ಆ್ಯನಿ ಬೆಸೆಂಟ್ ಆಗಿರ್ಬೋದು. ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು 1929ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಯರ್ ಸ್ಟೂಡೆಂಟ್ಸು, ಇಲ್ಲಿ ನೆಹರು ಅವ್ರು ಏನು ಮಾಡ್ತಾರೆ, ಅಂದರೆ ಒಂದು ರಾವಿ ನದಿಯ ದಡದ ಮೇಲೆ ನಿಂತ್ಕೊಂಡು ದೇಶದ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಆ ಮೂಲಕವಾಗಿ ಏನಾಗುತ್ತೆ, ಇಲ್ಲಿ ನಮಗೂ ಕೂಡ ಹಕ್ಕುಗಳು ಬೇಕು ಅಂತೇಳಿ, ಮೂಲಭೂತ ಹಕ್ಕುಗಳು ಬೇಕು ಅಂತೇಳಿ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತಾರೆ. ಓಕೆ, ಹಾಗಾದರೆ ಇಲ್ಲಿ ನೋಡ್ರಿ, ಇನ್ನೂ ಒಂದು ಅಂಶ ಏನಂತ ಹೇಳಿದ್ರೆ ಇದ್ರಾಗ, ಇಲ್ಲಿ ಒಂದು ಸಪ್ರೂ ಕಮಿಟಿ ಅಂತೇಳಿ ಬರುತ್ತೆ ನಮ್ಮಲ್ಲಿ. ಅಂದರೆ ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಫಂಡಮೆಂಟಲ್ ರೈಟ್ಸ್ ಅಂದರೆ ಅದ್ರ ಹಿನ್ನೆಲೆ ಟಚ್ ಕೊಡ್ತಾ ಇದೆ ನಿಮಗೆ. ನಾನು ಮುಂದೆ ಹೇಳ್ತಕ್ಕಂಥದ್ದು ಫಂಡಮೆಂಟಲ್ ರೈಟ್ಸ್, ವಿಧಿಗಳ ಬಗ್ಗೆ ಎಷ್ಟು ವಿಧಗಳದಾವಲ್ಲ ಅವೆಲ್ಲ ಹೇಳ್ಕೊಡ್ತೇನೆ ನಿಮಗೆ, ಅದ್ರ ಬಗ್ಗೆ ಕಾಳಜಿ ಮಾಡಬೇಡ್ರಿ. ಬಟ್ ಇಲ್ಲೇನಾಗುತ್ತೆ, ಅದರ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನು. ಸಪ್ರೂ ಕಮಿಟಿ ಏನು ಮಾಡುತ್ತೆ ಅಂತ ಹೇಳಿದರೆ, ಒಂದು ಕಮಿಟಿ ಮಾಡೋದ್ರ ಮೂಲಕವಾಗಿ ಕ್ಯಾಬಿನೆಟ್ಗೆ ಒಂದು ವರದಿ ಕೊಡ್ತದ. ಈ ಕ್ಯಾಬಿನೆಟ್ಟಿನ ಶಿಫಾರಸಿನ ಮೂಲಕವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಫಂಡಮೆಂಟಲ್ ರೈಟ್ಸ್ ರಚನೆ ಆಗ್ತವೆ. ನೆನ್ಪಿಟ್ಕೊಡ್ರಿ, ಮೂಲಭೂತ ಹಕ್ಕುಗಳು ರಚನೆ ಆಗ್ತವೆ. ಓಕೆ, ಹಾಗಾದರೆ ಇಲ್ಲಿ ಒಂದು ಅಂಶ ನೀವು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಬಂದ ನಂತರ ಇಲ್ಲಿ ಇನ್ನೂ ಒಂದು ನಿಮ್ಮ ಜಿ ಕೆ ಪಾಯಿಂಟ್ 1948 ಓಕೆ ಡಿಸೆಂಬರ್ 10ರಂದು ನಾವೇನು ಮಾಡಿದ್ದೇವೆ ಅಂತೇಳಿದ್ರೆ, ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಲಾಗಿದೆ. ಮಾನವ ಹಕ್ಕುಗಳ ಹ್ಯೂಮನ್ ರೈಟ್ಸ್ ಅಂತೇಳಿ ಮಾತಾಡ್ತೇವೆ. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿದ್ದೇವಾಗೂ 1948 ಡಿಸೆಂಬರ್ 10ರಂದು ಇದನ್ನು ವಿಶ್ವಸಂಸ್ಥೆ ಮಾಡಿದೆ. ಇವೇನು ಮಾಡಿದೆ, ನೆನ್ಪಿಟ್ಟುಕೊಡ್ರಿ. ಹಾಗಾದ್ರೆ ಈ ಮೂಲಭೂತ ಹಕ್ಕುಗಳನ್ನು, ಫಂಡಮೆಂಟಲ್ ರೈಟ್ಸ್ಗಳನ್ನು, ಈ ಫಂಡಮೆಂಟಲ್ ರೈಟ್ಸ್ ಅನ್ನೋದೇನದ ಅಲ್ರಿ, ಇದನ್ನು ನಾವು USA ಇಂದ ತೆಗೆದುಕೊಂಡಿದ್ದೇವೆ ರೀ. ಹಾಗಾದ್ರೆ USA ಅಲ್ಲಿ ಏನು ಕರೀತಾರೆ ಇದಕ್ಕೆ, ಫಂಡಮೆಂಟಲ್ ರೈಟ್ಸ್ಗೆ ಬಿಲ್ ಆಫ್ ರೈಟ್ಸ್ ಅಂತೇಳಿ ಕರೀತಾರೆ. ಬಿಲ್ ಆಫ್ ರೈಟ್ಸ್ ಅಂತೇಳಿ ಅಮೇರಿಕಾದಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ಕರೀತಾರೆ. ಹಾಗಾದರೆ ಇಷ್ಟೆಲ್ಲ ಏನು ಐತಿಹಾಸಿಕ ಅಂಶಗಳ ಬಗ್ಗೆ ಮಾತಾಡಿದ್ನಲ್ರಿ, ಫಂಡಮೆಂಟಲ್ ರೈಟ್ಸ್ದು ಇದ್ರ ಬಗ್ಗೆ ಪ್ರಶ್ನೆ ಆಗಿದಾವ. ಆ ಉದ್ದೇಶಕ್ಕೋಸ್ಕರ ನಿಮ್ಗೆ ಟಚ್ ಕೊಟ್ಟನ ಹೇಳ್ತಾ ಇದ್ದೇನೆ. ಓಕೆ, ಈಗ ಫಂಡಮೆಂಟಲ್ ರೈಟ್ಸ್ನಲ್ಲಿ ಬರ್ತಕ್ಕಂಥದ್ದು ಇನ್ನೂ ಅಂಶಗಳು ಏನಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಈ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ, ಒಂಚೂರು ಅವುಗಳ ಲಕ್ಷಣಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ರೆ ಅತಿ ಹೆಚ್ಚು ನಮಗೆ ನಾಲೆಜ್ ಸಿಗ್ತದೆ. ಯಾಕಂತ ಹೇಳಿದ್ರೆ, ಇಲ್ಲಿ ಫಂಡಮೆಂಟಲ್ ರೈಟ್ಸ್ನಲ್ಲಿ ಒಂದನೇ ಅಂಶ ಏನಂತ ಹೇಳಿದ್ರೆ, ನ್ಯಾಯಿಕ ರಕ್ಷಣೆ. ಅಂದರೆ ನ್ಯಾಯಿಕವಾಗಿ ಕಾನೂನಿನ ಪ್ರಕಾರ ಮೂಲಭೂತ ಹಕ್ಕುಗಳನ್ನು ನಾವು ಸಂರಕ್ಷಣೆ ಮಾಡಿದ್ದೀವಿ. ಕಾನೂನಿನಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಣೆ ಅದ. ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಫಂಡಮೆಂಟಲ್ ರೈಟ್ಸನ್ನು ಉಲ್ಲಂಘಿಸಿದರೆ, ಫಂಡಮೆಂಟಲ್ ರೈಟ್ಸನ್ನು ಉಲ್ಲಂಘಿಸಿದರೆ, ಓಕೆ, ನೊಂದಂಥ ವ್ಯಕ್ತಿ ಏನು ಮಾಡ್ಬೋದು, 32ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಓಕೆ, ಇಲ್ಲಿ 226ನೇ ವಿಧಿ ಪ್ರಕಾರ ಹೈಕೋರ್ಟಿಗೆ ಹೋಗ್ಬಿಟ್ಟು ಒಂದು ಅಪೀಲನ್ನು ನೀಡೋದ್ರ ಮೂಲಕವಾಗಿ, ಸ್ವಾಮಿ ನನಗೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿದ್ದಾವೆ, ನನಗೆ ನ್ಯಾಯ ದೊರಕಿಸಿಕೊಡ್ರಿ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂತಹ ಸುಪ್ರೀಂ ಕೋರ್ಟು ಹೈಕೋರ್ಟ್ನಲ್ಲಿರ್ತಕ್ಕಂಥ ಜಡ್ಜಸ್ಗಳು ಈ ವ್ಯಕ್ತಿಗೆ ಏನು ಮಾಡ್ತಾರೆ, ನ್ಯಾಯವನ್ನು ಒದಗಿಸಿಕೊಡ್ತಾರೆ. ಇದನ್ನೇ ನಾವೇನು ಹೇಳ್ಬೋದು, ನ್ಯಾಯಿಕ ರಕ್ಷಣೆ ಅಂತ ಹೇಳ್ತೀವಿ. ಅಂದರೆ ಕಾನೂನುಬದ್ಧವಾಗಿದ್ದಾವೆ ಇವು ಮತ್ತು ಜಸ್ಟಿಸೇಬಲ್ ಅದಾವೆ. ನೆನ್ಪಿಟ್ಕೊಳ್ರಿ, ಜಸ್ಟಿಸೇಬಲ್ ಅಂತೇಳಿ ಕರಿತೀವಿ ಇದನ್ನು ನಾವು. ಓಕೆ, ಹಾಗಾದ್ರೆ ಇಲ್ಲಿ ಫಂಡಮೆಂಟಲ್ ರೈಟ್ಸ್ನಲ್ಲಿ ಬರ್ತಕ್ಕಂಥ ಇನ್ನೊಂದು ಲಕ್ಷಣ ಏನಂತ ಹೇಳಿದ್ರೆ, ಇಲ್ಲಿ ನೆನ್ಪಿಟ್ಕೊಳ್ರಿ, ಸಾರ್ವತ್ರಿಕ ಮೂಲಭೂತ ಹಕ್ಕುಗಳು ಏನ್ರಿ, ಯೂನಿವರ್ಸಲ್ ಅಲ್ರಿ ಇವು. ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಲ್ಲ ಮೂಲಭೂತ ಹಕ್ಕುಗಳು. ಅಂದರೆ ಯೂನಿವರ್ಸಲ್ ಅಂತ ಹೇಳಿದರೆ, ಯಾವುದೇ ಜಾತಿ, ಧರ್ಮ, ಜನ್ಮಸ್ಥಳ, ಲಿಂಗ ತಾರತಮ್ಯ ಯಾವುದೂ ಇಲ್ರಿ.
ಯಾವುದೂ ಇಲ್ಲ. ಇವುಗಳನ್ನು ನಾವು ಇಲ್ಲಿ ಪರಿಗಣಿಸ್ಲಿಕ್ಕೆ ಹೋಗೋದಿಲ್ಲ, ನಮಗೆ ನೀಡೂ ಇಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಕಾನೂನಿನ ಪ್ರಕಾರ ಸಮಾನನಾಗಿರ್ತಾನೆ. ಹಾಗಾದರೆ ಇಲ್ಲಿ ಮೂಲಭೂತ ಹಕ್ಕುಗಳು ಏನಂದರೆ ಜಾತಿ, ಧರ್ಮ, ಲಿಂಗ ತಾರತಮ್ಯ, ಜನ್ಮಸ್ಥಳ ಆಧಾರದ ಮೇಲೆ ಇವುಗಳನ್ನ ನಾವು ಇದನ್ನು ಮಾಡೋದಿಲ್ಲ, ಡಿಸ್ಕ್ರಿಮಿನೇಷನ್ ಮಾಡೋದಿಲ್ಲ, ತಾರತಮ್ಯ ಮಾಡೋದಿಲ್ಲ. ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಫಂಡಮೆಂಟಲ್ ರೈಟ್ಸ್ನಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಇನ್ನೊಂದು ಅಂಶ ಏನಂದ್ರೆ ಪ್ರಶ್ನಾತೀತವಾದುದು. ಇದು ಮೂಲಭೂತ ಹಕ್ಕುಗಳನ್ನು ಯಾರೂ ಕೂಡ ಪ್ರಶ್ನೆ ಮಾಡುವಂಗಿಲ್ಲ. ಫಂಡಮೆಂಟಲ್ ರೈಟ್ಸ್ ಇವನ್ ನೋಡ್ರಿ, ಸಂಸತ್ತು ಆಗಿರ್ಬೋದು, ಇವನ್ ಸಂಸತ್ತು ಆಗಿರ್ಬೋದು, ಓಕೆ ಇಲ್ಲಿ ಯಾವುದೋ ಒಬ್ಬ ಸರ್ಕಾರ ಆಗಿರ್ಬೋದು, ಯಾವುದೂ ಕೂಡ ಈ ಮೂಲಭೂತ ಹಕ್ಕುಗಳನ್ನು ಪ್ರಶ್ನೆ ಮಾಡುವಂಗಿಲ್ಲ. ಯಾಕಂತೇಳಿದ್ರೆ ನಮ್ಮಲ್ಲಿ ಸಂವಿಧಾನ ಒಂದು ದೊಡ್ಡ ಒಂದು ಅನುಕೂಲಗಳನ್ನು ಕೊಟ್ಬಿಟ್ಟಿದ್ದಾರೆ. ಫಂಡಮೆಂಟಲ್ ರೈಟ್ಸನ್ನು ಟಚ್ ಮಾಡಿಬಿಟ್ರೆ ಬೆಂಕಿ ಟಚ್ ಮಾಡಿದಂಗೆ. ಅಂದ್ರೆ ನೊಂದಂಥ ವ್ಯಕ್ತಿ ಇಲ್ಲಿ ಏನು ಮಾಡ್ಬೋದು, ನೇರವಾಗಿಯೇ ಹೈಕೋರ್ಟಿಗೆ ಹೋಗ್ಬೋದು, ನೇರವಾಗಿಯೇ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗೋದ್ರ ಮೂಲಕವಾಗಿ ಏನು ಮಾಡ್ಬೋದು, ತನ್ನ ಅಪೀಲನ್ನು ನೀಡಿ ನನಗೆ ಧಕ್ಕೆ ಆಗಿದೆ ಅಂತೇಳಿ ಆತ ಏನು ಮಾಡ್ಬೋದು, ಆ ವ್ಯಕ್ತಿಯ ವಿರುದ್ಧ, ಆ ಸರ್ಕಾರದ ವಿರುದ್ಧ ಅವನೇನು ಮಾಡ್ಬೋದು, ದಾವೆಯನ್ನು ಹೂಡ್ಬೋದು. ಡಿಯರ್ ಸ್ಟೂಡೆಂಟ್ಸು, ನಾವು ಇದುವರೆಗೂ ಸಹಿತ ಹಲವಾರು ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಂಡ್ವಿ, ಪೌರತ್ವದ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಬರ್ತಕ್ಕಂಥ ಅಧ್ಯಯನದಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇನ್ನೂ ಇನ್ ಡೀಟೇಲ್ ಆಗಿ ಮಾತಾಡೋಣ, ಇನ್ ಡೀಟೇಲ್ ಆಗಿ ಹೇಳೋಣ. ನೀವು ಕೂಡ ಇದ್ರ ಜೊತೆಗೆ ನಿಮ್ಮ ಸಹಕಾರ ಕೂಡ ಬೇಕಾಗ್ತದೆ. ಓದ್ತಕ್ಕಂಥ ವಿಧಾನಗಳನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಹೇಳಿಕೊಟ್ಟಿರ್ತಕ್ಕಂಥ ವಿಷಯವನ್ನು ನೀವು ಮತ್ತೆ ಏನು ಮಾಡಬೇಕು, ನೀವು ಮತ್ತೆ ಮನೆಯಲ್ಲಿ ಒಂದು ಪುಸ್ತಕವನ್ನು ತೆಗೆದುಕೊಂಡ್ಬಿಟ್ಟು ಅವತ್ತಿಂದ ಅವತ್ತೇ ಓದಿದರೆ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. ದಯವಿಟ್ಟು ನೆಗ್ಲಿಜೆನ್ಸಿ ಮಾಡಬೇಡ್ರಿ, ಸಕ್ಸಸ್ ಆಗ್ರಿ ಅಂತ ಹೇಳ್ತೀನಿ. ಈ ರೀತಿಯಾಗಿ ಇವತ್ತಿನ ದಿನ ಈ ತರಗತಿ ಸಾರ್ಥಕ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಏನು ಮಾಡಿರಿ, ನೀವು ಅಧ್ಯಯನವನ್ನು ಮಾಡ್ತಾ ಯಶಸ್ವಿಯನ್ನು ಗಳಿಸ್ರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಸಂತೋಷ್ ಲಾಡ್ ಫೌಂಡೇಶನ್ ಒಂದು ತರಗತಿಗೆ ಹಾಜರಾಗಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.